ಹೈ ಎಲ್ರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾವು ಶೇಕಡಾವಾರು ಅಂದ್ರೆ ಪರ್ಸೆಂಟೇಜ್ ರಿಲೇಟೆಡ್ ಟಾಪಿಕ್ ಕ್ವೆಶನ್ಸ್ ನ ಸಾಲ್ವ್ ಮಾಡ್ತಾ ಬರೋಣ. ಸೊ ಎಂಟೈರ್ ವಿಡಿಯೋದಲ್ಲಿ ದ ಡಿಸೈನ್ ಆಫ್ ದಿ ವಿಡಿಯೋ ಹೆಂಗಿರುತ್ತೆ, ದ ಡಿಸೈನ್ ಆಫ್ ದಿ ಕ್ಲಾಸ್ ಫಸ್ಟ್ ತುಂಬಾ ಬೇಸಿಕ್ಸ್ ಕ್ವೆಶನ್ಸ್ ಅಂದ್ರೆ ನಿಮ್ಮ 90s ಅಲ್ಲಿ ಮತ್ತೆ 2000s ಅಲ್ಲಿ ಎಕ್ಸಾಮ್ ಅಲ್ಲಿ ಕೇಳ್ತಿರ್ತಕ್ಕಂಥ ಪ್ರಶ್ನೆಗಳ ಜೊತೆಗೆ ಬೇಸಿಕ್ಸ್ ಪರ್ಸೆಂಟೇಜ್ ನ ಅರ್ಥ ಮಾಡಿಕೊಂಡು ಅದಾದ ನಂತರದಲ್ಲಿ ನಿಮ್ಮ UPSC ಸ್ಟ್ಯಾಂಡರ್ಡ್ಸ್ ಮತ್ತೆ SSC ಈ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥ ಕ್ವೆಶನ್ಸ್ ನ ಕನ್ನಡಗೆ ಟ್ರಾನ್ಸ್ಲೇಟ್ ಮಾಡಿ ಕೊಟ್ಟಿರ್ತೀನಿ. ಸೊ ಆಫ್ಟರ್ ವಾಚಿಂಗ್ ದಿಸ್ ವಿಡಿಯೋ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು 30 ರಿಂದ 35 ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ಮೇಲೆ ನಿಮ್ ಯಾವುದೇ ಎಕ್ಸಾಮ್ ಅಲ್ಲಿ ಪರ್ಸೆಂಟೇಜ್ ರಿಲೇಟೆಡ್ ಕ್ವೆಶನ್ ಬಂತಂತ ಹೇಳಿದ್ರೆ ಆನ್ಸರ್ ಮಾಡಬಹುದು. ದಟ್ ಇಸ್ ಮೈ ಅಶ್ಯೂರೆನ್ಸ್. ಗೋಯಿಂಗ್ ಟು ದಿ ಫಸ್ಟ್ ಕ್ವೆಶನ್. ಸೊ ಫಸ್ಟ್ ಪರ್ಸೆಂಟೇಜ್ ನ ಅರ್ಥ ಮಾಡ್ಕೊಳ್ಳೋಣ. 960% ಎಷ್ಟು? ಇಲ್ಲಿ ನೋಡಿ, ಪರ್ಸೆಂಟ್ ಅಂತ ಹೇಳಿದ್ರೆ ಪರ್ ಮೀನ್ಸ್ ಪ್ರತಿ, ಸೆಂಟ್ ಮೀನ್ಸ್ ಶತಕ, ಅಂದ್ರೆ ಪ್ರತಿಶತ ಅಂತ ಹೇಳಿ ಕನ್ನಡದಲ್ಲಿ ಏನ್ ಕರಿತೀವಲ್ಲ, ಅಂದ್ರೆ ಪ್ರತಿಯೊಂದು ಶತಕಕ್ಕೆ ಹೇಳ್ತಕ್ಕಂಥದ್ದು ಅದೇ ಶೇಕಡಾವಾರು ಅಥವಾ ಪರ್ಸೆಂಟೇಜ್ ಅಥವಾ ಪ್ರತಿಶತ. ಶತಕಕ್ಕೆ ಅಂತ ಹೇಳಿದ್ರೆ ನಿಮ್ಮ 10th ಸ್ಟ್ಯಾಂಡರ್ಡ್ ಅಲ್ಲಿ ನೀವು 600ಕ್ಕೆ 550 ಮಾರ್ಕ್ಸ್ ತೆಗೆದ್ರಿ ಅಂತ ಹೇಳಿದ್ರೆ 100ಕ್ಕೆ ಎಷ್ಟು? ಅದೇ ನಿಮ್ಮ ಪರ್ಸೆಂಟೇಜ್ ವ್ಯಕ್ತಪಡಿಸ್ತಿದ್ದು. ಓಕೆ, ಎಲ್ಲೂ ಫಾರ್ಮುಲಾಸ್ ಯೂಸ್ ಮಾಡಲ್ಲ. ಸೊ ಪರ್ಸೆಂಟೇಜ್ ಮೀನ್ಸ್ ಎಷ್ಟಕ್ಕೆ? 100ಕ್ಕೆ. ಅದು ಎಷ್ಟಕ್ಕಾದ್ರೂ ಕೊಟ್ಟಿರ್ಲಿ, 1000ಕ್ಕೆ, 200, 300 ಏನಾದ್ರೂ ಇರ್ಲಿ, ಬಟ್ ನೀವ್ ಹೇಳೋದು ಎಷ್ಟಕ್ಕೆ ಹೇಳ್ತೀರಾ? 100ಕ್ಕೆ ಹೇಳ್ತೀರಾ. ಎಕ್ಸಾಂಪಲ್, ಡಿಸ್ಕೌಂಟ್ ಅಂತ ಹೇಳ್ತಿರ್ತಾರೆ 20%, 30% ಡಿಸ್ಕೌಂಟ್ ಅಂತ. ಅಂದ್ರೆ ಪ್ರತಿ 100 ರೂಪಾಯಿಗೆ 20% ಅಂತ ಹೇಳಿ, 20 rupees ಅಂತ ಹೇಳಿ, ಪ್ರತಿ 100 ರೂಪಾಯಿಗೆ 20 ರೂಪಾಯಿ ಡಿಸ್ಕೌಂಟ್. ಹಾಗಿದ್ರೆ 1000 ರೂಪಾಯಿಗೆ ಎಷ್ಟಾಗುತ್ತೆ? ಸೊ ಅದ್ರ ಬೇಸಿಸ್ ಮೇಲೆ ವಿ ಕಾಲ್ ಇಟ್ ಅಸ್, ಅದನ್ನೇ ನಾವು ಪ್ರತಿಶತ ಆರ್ ಪರ್ಸೆಂಟೇಜ್ ಅಂತ ಹೇಳಿ ಹೇಳೋದು. ಸೊ ಫಸ್ಟ್ ಬರ್ಕೊಳ್ಳೋಣ, ಅದಾದ್ಮೇಲೆ ನಾನು ಶಾರ್ಟ್ಕಟ್ ಹೇಳ್ತೀನಿ ಹೆಂಗ್ ಬರ್ಕೊಳ್ಳೋದು ಅಂತ ನೋಡಿ ಒಂದ್ಸಲ. ದಟ್ ಆಸ್ 960% ಎಷ್ಟು ಅಂತ ಹೇಳಿದ್ರೆ ಅಂದ್ರೆ 100ಕ್ಕೆ 60 ಅಂತೆ. 100ಕ್ಕೆ ಎಷ್ಟು? 60. ಹಾಗಿದ್ರೆ ಇಲ್ಲಿ ಎಷ್ಟಿದೆ? 900 ಇದೆ. ಹಾಗಿದ್ರೆ 900ಕ್ಕೆ ಎಷ್ಟು? ದಿಸ್ ಇಸ್ ದ ಕ್ವೆಶ್ಚನ್. ಇಷ್ಟ ಆದ್ಮೇಲೆ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಅಂದ್ರೆ 900 ಇಂಟು ಇವೆರಡನ್ನು ಗುಣಿಸ್ಬೇಕು, ಇಂಟು 60 ಡಿವೈಡೆಡ್ ಬೈ 100. 20 ಕ್ಯಾನ್ಸಲ್ ಆಗುತ್ತೆ. 9 54, ಒಂದು 0 ಇದೆ, ಒಂದು 0. ದಟ್ ಇಸ್ 540. ಆಪ್ಷನ್ ಸಿ, ದಟ್ ಇಸ್ 540 ಇಸ್ ದಿ ಕರೆಕ್ಟ್ ಆನ್ಸರ್. ಸರ್ ಅಬ್ಸರ್ವೇಷನ್ ಮಾಡ್ಬೇಕು, ಇವೆಲ್ಲ ಎಕ್ಸಾಮ್ಸಿಗೆ ಬರಲ್ಲ, ಮುಂಚೆ ಬರ್ತಿದ್ದು, ಬಟ್ ರೀಸೆಂಟ್ಲಿ ವೋಂಟ್ ಗೆಟ್ ದೀಸ್ ಕೈಂಡ್ ಆಫ್ ಕ್ವಶನ್ಸ್ ಅನ್ನೋದು ನನ್ನ ಅಭಿಪ್ರಾಯ. ಬಟ್ ಇಲ್ಲಿ ಏನಂದ್ರೆ 100ಕ್ಕೆ ಹೇಳ್ತಿದೀವಲ್ಲ, ಸಿಂಪಲ್ ಏನಿಲ್ಲ, 960 ಇದೆಯಲ್ಲ, ಗುಣಿಸ್ಬಿಡಿ. 54 ಎಷ್ಟು 0 ಇದೆ? 1 2 3 0 ಇದೆ, 1 2 3 0 ಇದೆ. ಯಾವಾಗ್ಲೂ 100 ಕೆಳಗಡೆ ಬರುತ್ತೆ. 100 ಕೆಳಗಡೆ ಬಂತಂತ ಹೇಳಿದ್ರೆ 2 0 ಕ್ಯಾನ್ಸಲ್ ಆಗುತ್ತೆ. ಆಬ್ವಿಯಸ್ಲಿ 2 0 ಆದ್ಮೇಲೆ ಒಂದು ಪಾಯಿಂಟ್, ಅದೇ ಪರ್ಸೆಂಟೇಜ್. ಅರ್ಥ ಆಯ್ತಂತ ಅನ್ಕೊಂಡಿನೇ ನೋಡ್ತಿದ್ದಂಗೆ ಹೇಳ್ಬೇಕು. ಈ 9 6 54, 2 0 ಬಿಟ್ಟ 1 0 ಹಾಕೊಂಡೆ. ಹಾಗಿದ್ರೆ 960% ಎಷ್ಟು ಅಂದ್ರೆ 540. ಸರ್ 920% ಎಷ್ಟು ಅಂದ್ರೆ 9 2 18, 2 0 ಬಿಟ್ಟ 180. ಸರ್ 925% ಎಷ್ಟು ಅಂದ್ರೆ ಎಷ್ಟು? 25, 9 225 ಆಗುತ್ತೆ. ಸೊ 2 0 ಬಿಟ್ಟ 225, 25%. ಸೊ ದಟ್ಸ್ ಹೌ ಯು ಕ್ಯಾಲ್ಕುಲೇಟ್ ಪರ್ಸೆಂಟೇಜ್. ಎರಡನೇ ಕ್ವೆಶನ್, ಇದಕ್ಕೆ ನೀವೇ ಆನ್ಸರ್ ಹೇಳ್ಬೇಕು, ಶಾರ್ಟ್ ಆಗಿ ಫಾಸ್ಟ್ ಆಗಿ ಹೇಳ್ಬೇಕು. ಏನ್ ಮಾಡ್ಬೇಕು? 8 4 32. ಆಬ್ವಿಯಸ್ಲಿ 2 0 ಕ್ಯಾನ್ಸಲ್ ಆಗ್ತವ, ಉಳ್ಕೊಂಡಿದ್ದು 1 0, 1 0 ಹಾಕ್ತೀನಿ. ಆಗಿದ್ರೆ ಉತ್ತರ ಎಷ್ಟು ಅಂದ್ರೆ 320. ಎಲ್ಲದಕ್ಕೂ ಅದು ಬರ್ಕೊಂಡು ಹೋಗ್ತಾ ಹೋಗಬಾರದು. ಅರ್ಥ ಆಯ್ತಂತ ಅನ್ಕೊಂಡಿನಿ. ಇಲ್ಲಿ ನೋಡ್ಬೇಕು, 8 4 32, 2 0 ಬಿಟ್ಟೆ 1 0 ಹಾಕ್ದೆ 320. ಸರ್ 30% ಕೇಳಿದ್ರೆ 8 3 24, 2 0 ಬಿಟ್ಟೆ 1 0 ಹಾಕ್ದೆ 240. ನೆಕ್ಸ್ಟ್ ಕ್ವೆಶನ್. ಯಾವ್ದಾದ್ರು ಎಕ್ಸಾಮ್ ಅಲ್ಲಿ ಪರ್ಸೆಂಟೇಜ್ ಬೇಸಿಸ್ ಮೇಲೆ ಕ್ವೆಶನ್ ಕೇಳಿದೆ ಅಂದ್ರೆ ಪ್ರಾಪರ್ ಆಗಿ ಬೇಸಿಕ್ಸ್ ನ ಅರ್ಥ ಮಾಡ್ಕೊಳ್ಳಿ. ಈ ಬೇಸಿಕ್ಸ್ ಅರ್ಥ ಆಯ್ತು ಅಂದ್ರೆ ಯಾವ ಕ್ವೆಶನ್ ಬೇಕಿದ್ರು ಆನ್ಸರ್ ಮಾಡ್ಬೋದು. ಆನ್ಲೈನ್ ಕ್ಲಾಸ್ ಅಂತ ಹೇಳಿ ಸುಮ್ಮನೆ ಅಲ್ಲಿ ಮೊಬೈಲ್ ನೋಡ್ತಾ ಕುತ್ಕೋಬಾರ್ದು. ಇಲ್ಲಿ ನೋಡ್ಬೇಕು, ಇದು ನಿಮ್ಮ PSI ಎಕ್ಸಾಮ್ ಅಲ್ಲಿ ಕೇಳಿದ್ರು ಮೊನ್ನೆ 402 ಆಯ್ತಲ್ಲ, ಅದರಲ್ಲಿ ಸೇಮ್ ಅವೆರಡರ ಬೇಸಿಸ್ ಮೇಲೆ ಇಷ್ಟು ಏನೋ, ವಾಟ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಕಮ್ ಇನ್ ಪ್ಲೇಸ್ ಆಫ್ ದಿ ಕ್ವೆಶನ್ ಮಾರ್ಕ್ ಇನ್ ಫಾಲೋಯಿಂಗ್ ಕ್ವೆಶನ್. ಅಂದ್ರೆ ಈ ಕೆಳಗಡೆಗೆ ಒಂದು ಸಮೀಕರಣವನ್ನ ಕೊಟ್ಟಿದ್ದಾರೆ, ಈಕ್ವೇಶನ್ ಕೊಟ್ಟಿದ್ದಾರೆ.
ಈ ಈಕ್ವೇಶನ್ ಹತ್ರ ಒಂದು ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಕನ್ನಡ ಟ್ರಾನ್ಸ್ಲೇಷನ್ ಅದೇ, ಇದೇನು ಅವಶ್ಯಕತೆ ಇಲ್ಲ ಅಂದ್ಕೊಂಡು ಕನ್ನಡ ಟ್ರಾನ್ಸ್ಲೇಷನ್ ಮಾಡಿಲ್ಲ ಅಷ್ಟೇ. ಸೊ ಈ ಕ್ವೆಶನ್ ಮಾರ್ಕ್ ಜಾಗದಲ್ಲಿ ಎಷ್ಟು ಅನ್ನೋದು ಇವಾಗ ನಿಮಗೆ ಫಾಸ್ಟ್ ಆಗಿ ಮಾಡೋದಕ್ಕೆ ಬರಬೇಕು. ಹೆಂಗೆ ಫಾಸ್ಟ್ ಆಗಿ ಮಾಡೋದು? 18% ಆಫ್ 609 ಅಂದ್ರೆ 609ರ 18% ಪ್ಲಸ್ 27.5% 27.5% ಆಫ್ 450. ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಬರುತ್ತೆ? ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಹೇಳಿದ್ರೆ ಸಾಕು, ಎಕ್ಸಾಕ್ಟ್ ವ್ಯಾಲ್ಯೂ ಅವಶ್ಯಕತೆ ಇಲ್ಲ. ಏನ್ ಹೇಳಿದ್ದೀನಿ? ಇವೆರಡನ್ನು ಗುಣಿಸ್ಕೋಬೇಕು. ಇವೆರಡನ್ನು ಗುಣಿಸಿ 2 ಸ್ಥಾನಕ್ಕೆ ಪಾಯಿಂಟ್ ಇಟ್ಟೆ ಅಂತ ಹೇಳಿದ್ರೆ ಆ ಒಂದು ಎಷ್ಟು ಪರ್ಸೆಂಟ್ ಅಂತ ಸಿಗುತ್ತೆ. ಸರ್ 18 ಮಗ್ಗಿ ಬಂದ್ರೆ ವೆಲ್ ಅಂಡ್ ಗುಡ್. ಬರ್ಲಿಲ್ವಾ? 18ನ್ನ ಅರ್ಧ ಮಾಡ್ರಿ ಅಂದ್ರೆ 9 ಮಾಡ್ರಿ, ಗುಣಿಸ್ಬೇಕು ತಾನೆ 8. 609ನ್ನ ಡಬಲ್ ಮಾಡ್ರಿ, 600 ಡಬಲ್ 1200, 9 ಡಬಲ್ 18, ಹಾಗಾಗಿ 1218. 9 ಮಗ್ಗಿ ಬರುತ್ತೆ, ಎಲ್ರಿಗೂ ಬರಬೇಕು. ಹೆಂಗ್ ಮಾಡೋದು? ಮಲ್ಟಿಪ್ಲಿಕೇಶನ್ ಇಲ್ಲಿ ನೋಡಿ, 5 ಇಂಟು 18 ಇತ್ತು ಅಂತ ತಿಳ್ಕೊಳ್ಳಿ. ಹಿಂಗಿದ್ದಾಗ ಬರುತ್ತೆ, ಬಟ್ ಶಾರ್ಟ್ ಕಟ್ ಹೇಳ್ಕೊಡ್ತಾ ಇರೋದು 5ನ್ನ ಡಬಲ್ ಮಾಡ್ರಿ ಅಂದ್ರೆ 10 ಆಗುತ್ತೆ, 18ನ್ನ ಅರ್ಧ ಮಾಡ್ರಿ 9 ಆಗುತ್ತೆ, 19 90 ಆಗುತ್ತೆ. ಯಾಕಂಗ್ ಮಾಡ್ತಿದೀವಿ? ಸ್ವಲ್ಪ ಈಸಿ ಆಗುತ್ತೆ ಮಲ್ಟಿಪ್ಲಿಕೇಶನ್, ಅದಕ್ಕೋಸ್ಕರ. ಹಿಂಗ್ ಮಾಡಿದ್ಮೇಲೆ 9 ಮಗ್ಗಿ ಬರುತ್ತೆ. 9 8 9 8 72 2 7 ದಶಕ, 9 1 9 9 7 16ಕ್ಕೆ 6 ದಶಕ 1, 9 2 18 1 19ಕ್ಕೆ 9 ದಶಕ 1, 9 1 9 ಪ್ಲಸ್ 1 10. ಪರ್ಸೆಂಟೇಜ್ ಮಾಡ್ಬೇಕಾದ್ರೆ ಹಿಂಗ್ ಬರದ ಮೇಲೆ 2 ಸ್ಥಾನಕ್ಕೆ ಪಾಯಿಂಟ್ ಇಡ್ಬೇಕಂತ ಹೇಳಿದೀನಿ. ಅರ್ಥ ಆಯ್ತು ಅಂದ್ಕೊಂಡೀನಿ? ಇಲ್ಲಿ ನೋಡ್ಬೇಕು ಯಾಕೆ ಪಾಯಿಂಟ್ ಇಟ್ಟೆ ಅಂತ ಹೇಳಿ. 109.62 ಹಿಂದಿನ ಪ್ರಾಬ್ಲಮ್ನ ಒಂದ್ಸತಿ ನೋಡ್ರಿ, ಅಲ್ಲಿ ಗೊತ್ತಾಯ್ತಲ್ಲ? ಇಲ್ಲಿ ನೋಡ್ಬೇಕು, ಡಿವೈಡೆಡ್ ಬೈ 100 ಇರುತ್ತೆ, 2 ಸ್ಥಾನಕ್ಕೆ ಪಾಯಿಂಟ್ ಇಟ್ಟೆ. ವೆರಿ ಗುಡ್. ಪ್ಲಸ್ ಇಲ್ಲೂ ಸಹ ಗುಣಿಸ್ಕೋಬೇಕು. ಇಲ್ಲಿ ನೋಡಿ ಹೆಂಗ್ ಗುಣಿಸ್ತೀನಿ ಅಂತ. ಈಗ 275ನ ಏನ್ ಮಾಡ್ಬೋದು? ಡಬಲ್ ಮಾಡಿ. ಸರ್ ಇದು 27 ಇದೆಯಲ್ಲ, 270 ಅಂತ ಯಾಕೆ ತಗೋತೀರಾ? ಸರಿ 275 ಅಂತ. 27 ಇದನ್ನ ಅರ್ಧ ಮಾಡ್ಕೊಳ್ಳಿ. ಹೆಂಗ್ ಇಲ್ಲ ನಿಮಗೆ ರೆಗ್ಯುಲರ್ ಆಗಿ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ ಅಂದ್ರೂ ಫೈನ್. 27 ಅರ್ಧ 13, 26 ಅರ್ಧ 13, 1 ಅರ್ಧ ವರೆ ಅಂದ್ರೆ 0.5, 13.5, 0.5 ಅರ್ಧ 0.25, ಹಾಗಾಗಿ ಇದು 13.75 ಆಗುತ್ತೆ. ಇಂಟು ಇಲ್ಲಿ 450 ಇತ್ತಲ್ಲ, ಇದು ಅರ್ಧ ಮಾಡಿದ್ರೆ ಅದನ್ನ ಡಬಲ್ ಮಾಡ್ರಿ. ಎಕ್ಸಾಮ್ ಅದ್ರಲ್ಲಿ ಫಾಸ್ಟ್ ಕ್ಯಾಲ್ಕುಲೇಷನ್ ಆಗುತ್ತೆ. ಇದೇನಾಗುತ್ತೆ? 900 ಆಗುತ್ತೆ. 450 ಡಬಲ್ 900. ಯಾಕೆ? 2 0 ಇರುತ್ತೆ, ಜಸ್ಟ್ 9 ಗುಣಿಸಿದ್ರೆ ಸಾಕು. 9 5 45, 5 ದಶಕ 4, 9 7 63, 63 4 67ಕ್ಕೆ 7 ದಶಕ 6, 9 3 27 6 33, 3 ದಶಕ 3, 9 1 9 9 ಪ್ಲಸ್ 3 12. ಏನ್ ಮಾಡ್ಬೇಕು? 2 ಸ್ಥಾನಕ್ಕೆ ಪಾಯಿಂಟ್ ಇಡಬೇಕು. 2 ಸ್ಥಾನಕ್ಕೆ ಪಾಯಿಂಟ್ ಇಟ್ಟೆ, ದಟ್ ಇಸ್ 123.75. ಇವಾಗ ಇವೆರಡನ್ನು ಗುಣಿಸ್ಬೇಕು. ಇಲ್ಲಿ ನೋಡಿ, 100 ಪ್ಲಸ್ 100 ಎಷ್ಟು ಬರುತ್ತಪ್ಪ? 200 ಬರುತ್ತೆ. 23 ಪ್ಲಸ್ 9 32, ಇದೆಲ್ಲ ಸೇರಿ ಒಂದ್ ಸ್ವಲ್ಪ 33 ಆಗುತ್ತೆ. ಸೊ ಹಾಗಾಗಿ ಇವೆರಡನ್ನು ಕೂಡಿದ್ರೆ ಕರೆಕ್ಟಾಗಿ ಕೂಡ್ತಾ ಇದ್ದೀನಿ. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ ಎಷ್ಟು ಬಂತು? 123.75 ವಿಚ್ ಇಸ್ ಈಕ್ವಲ್ ಟು 233 ಪಾಯಿಂಟ್ ಸಮಥಿಂಗ್. ಇಲ್ಲಿ ನೋಡ್ರಿ, ಇಲ್ಲಿ ಕೇಳಿರೋದೇನು? ಅಪ್ರಾಕ್ಸಿಮೇಟ್ ವ್ಯಾಲ್ಯೂ. ನನ್ನ ಕ್ವಶನ್ ಅಲ್ಲ ಇದು, ಅದಕ್ಕೆ ನಾನು ಹಂಗೆ ತೆಗೆದಾಕೊಂಡಿದ್ದೀನಿ. ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಪ್ಷನ್ಸ್ ಹಿಂಗೆ ಇರ್ತವೆ. 233.33 ಬಂತು ಅಥವಾ ಸಮಥಿಂಗ್ ಬಂತು ಅಂತ ಹೇಳಿದ್ರೆ ಎಕ್ಸಾಕ್ಟ್ ಆನ್ಸರ್ ಅಂದ್ರೆ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಫ್ ದಿಸ್ ವುಡ್ ಬಿ 233. ಅರ್ಥ ಆಯ್ತು ಅನ್ಕೊಂಡಿನಿ? ಪರ್ಸೆಂಟೇಜ್ ಕೇಳಿದ್ರೆ ಜಸ್ಟ್ ಎರಡನ್ನು ಗುಣಿಸ್ಕೋಬೇಕಷ್ಟೇ. ನೆಕ್ಸ್ಟ್ ಕ್ವೆಶನ್ ನೋಡಿ. ಇರ್ಲಿ, ಏನ್ ಮಾಡ್ತಿದ್ವಿ ನಾವು ಎಂಟೈರ್ ವಿಡಿಯೋದಲ್ಲಿ? ಪರ್ಸೆಂಟೇಜ್ ರಿಲೇಟೆಡ್ ಕ್ವಶನ್ಸ್. ಫಸ್ಟ್ ಬೇಸಿಕ್ಸ್ ಅರ್ಥ ಮಾಡ್ಕೊಂತ ಇದ್ದೀನಿ. ನನಗೆ 100 ಹೆಂಗ್ ಬರೆಯೋದು, ಅಥವಾ 100ಕ್ಕೆ 2 ಲೈನಲ್ಲಿ ಬರ್ಕತ್ತೀವಲ್ಲ, ಅದು ಹೆಂಗ್ ಬರ್ಕೊಳ್ಳೋದು? ಓಕೆ, ಯೂನಿಟರಿ ಮೆಥಡ್ ಅಂತೀವಿ ಇದನ್ನ. ಸೊ ಹೆಂಗ್ ಬರ್ಕೊಳ್ಳೋದು ಅದ್ರ ಬೇಸಿಸ್ ಮಾಡಿ. ಒಂದು ಅಂಕಿಯ 40% 80 ಆದರೆ ಅಂಕಿ ಏನು? ಈಗ ಅರ್ಥ ಇದೆ? ಅದು ಫಸ್ಟ್ ಟೈಪ್ ಆಫ್ ಕ್ವಶನ್. ಅಂದ್ರೆ ಯಾವ್ದಾದ್ರು ಒಂದು ನಂಬರ್ ಕೊಟ್ಬಿಟ್ಟು ಆ ನಂಬರ್ದು ಪರ್ಸೆಂಟೇಜ್ ಕೇಳಿದ್ರು ಅಂದ್ರೆ ಜಸ್ಟ್ ಗುಣಿಸ್ಬಿಟ್ಟು
2 ಸ್ಥಾನಕ್ಕೆ ಪಾಯಿಂಟ್ ಇಟ್ರಿ ಅಂದ್ರೆ ಪರ್ಸೆಂಟೇಜ್ ಸಿಗುತ್ತೆ. ಈಗ ಆಲ್ರೆಡಿ ಆ ಪರ್ಸೆಂಟೇಜ್ ಕೊಟ್ಟಿರ್ತಾರೆ. ಈಗ ಇಲ್ಲಿ ಮಾಡಕ್ ಹೋಗ್ಬಿಡ್ರಿ, 8 4 8 4 32 ಅಂತ ಹೇಳ್ಬಿಟ್ಟು 2 0 ಬಿಡೋದಲ್ಲ. ಈಗ ಇಲ್ಲಿ 40% 80 ಅಂತೆ. ಹಾಗಿದ್ರೆ ಹೋಲ್ ಟೋಟಲ್ ಎಷ್ಟು ಅನ್ನೋದು ಅಂದ್ರೆ ಎಗೇನ್ ಯೂನಿಟರಿ ಮೆಥಡ್ ಅಲ್ಲಿ ಬರ್ಕೊಳ್ಳಿ. 40% ಎಷ್ಟು? 80. ಹೋಲ್ ಪರ್ಸೆಂಟೇಜ್ ಬೇಕು ಅಂತ ಹೇಳಿದ್ರೆ ಅಂದ್ರೆ 100ದ್ದು ಎಷ್ಟು ಟೋಟಲ್ ಫುಲ್ ಕಂಪ್ಲೀಟ್ ಕೇಳ್ತಿದ್ದಾರೆ, ಅದಕ್ಕೆ ಅರ್ಥ ಆಯ್ತು ಅಂತ ಅನ್ಕೊಂಡಿದೆ. ಸೊ ಕ್ರಾಸ್ ಮಲ್ಟಿಪ್ಲೈಡ್ 100 × 80, ಈ 40 ಕೆಳಗಡೆ ಬರುತ್ತೆ, 0 0 ಹೋಗುತ್ತೆ, 4 1 4 2 100 2 200 ಆಗುತ್ತೆ. ಸೊ ಉತ್ತರ 200. ಸೊ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ. ಅದ್ರದ್ದು ಇದ್ರದ್ದು ಡಿಫ್ರೆನ್ಶಿಯೇಷನ್ ಗೊತ್ತಾಗ್ಬೇಕು, ಸಪರೇಟ್ ಹೆಂಗ್ ಡಿಫರ್ ಆಗ್ತಿದೆ ಅಂತ ಹೇಳಿ. ಅಲ್ಲಿ ಪರ್ಸೆಂಟೇಜ್ ಕೇಳಿದಾನೆ, ಇಲ್ಲಿ ಅಷ್ಟು ಪರ್ಸೆಂಟೇಜ್ ಕೊಟ್ಬಿಟ್ಟು ಹೋಲ್ ನಂಬರ್ ಅನ್ನ ಕೇಳಿದ್ದಾರೆ. ಇದನ್ನ ಫಾಸ್ಟ್ ಆಗಿ ಹೇಳಿ, ಏನ್ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಟ್ ಆಲ್ಸೋ ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಆಗೋವರೆಗೂ ಬರ್ಕೊಳ್ಳಿ. 40% ಎಷ್ಟು? 50. ಹಾಗಿದ್ರೆ 100% ಎಷ್ಟು? ಸೊ ದಟ್ ಇಸ್ 100 × 50 ಡಿವೈಡೆಡ್ ಬೈ 40. 1 0 1 0 ಕ್ಯಾನ್ಸಲ್, 4 1 4 25 25 125 ಆನ್ಸರ್. ಸೊ ದಟ್ ಇಸ್ ಆಪ್ಷನ್ ಸಿ ವುಡ್ ಬಿ ದಿ ಕರೆಕ್ಟ್ ಆನ್ಸರ್. ಅರ್ಥ ಅನ್ಕೊಂಡಿನೇ? ಇವೆರಡು ವಾರ್ಮ್ ಅಪ್ ಆದ ಇವಾಗ. ಓಕೆ, ಸೊ ಇಲ್ಲಿಗೆ ನಮ್ಮ KS 2024ರಲ್ಲಿ ಕೇಳಿದಂತಹ ಪ್ರಶ್ನೆ, KS 2024. ಓಕೆ, ಎಸ್ ಸರ್. ಕನ್ನಡದಲ್ಲಿ ಒಂದ್ಸತಿ ಹಂಗೆ ಟ್ರಾನ್ಸ್ಲೇಟ್ ಮಾಡ್ಕೋತೀನಿ, ಒಂದ್ ಸ್ವಲ್ಪ ನೋಡಿ. ಎ ನಂಬರ್ ರೆಡ್ಯೂಸ್ಡ್ ಬೈ 25% ಬಿಕಮ್ಸ್ 225. ವಾಟ್ ಪರ್ಸೆಂಟ್ ಶುಡ್ ಇಟ್ ಬಿ ಇನ್ಕ್ರೀಸ್ಡ್ ಸೊ ದಟ್ ಇಟ್ ಬಿಕಮ್ಸ್ 390? ಟ್ರಾನ್ಸ್ಲೇಷನ್ ಹೇಳ್ತೀನಿ ಹಂಗೆ ಕನ್ನಡದಲ್ಲಿ. ಒಂದ್ ಸಂಖ್ಯೆನ 25% ಕಮ್ಮಿ ಮಾಡಿದಾಗ 225 ಆಗುತ್ತಂತೆ. ಹಾಗಿದ್ರೆ ಆ ಸಂಖ್ಯೆನ ಎಷ್ಟು ಪರ್ಸೆಂಟ್ ಜಾಸ್ತಿ ಮಾಡಿದ್ರೆ 390 ಆಗುತ್ತೆ ಅನ್ನೋದು ಕ್ವೆಶನ್. ಅರ್ಥ ಆಯ್ತು ಅನ್ಕೊಂಡಿನಿ? ಒಂದು ಕ್ವೆಶನ್ ಇದೆ, ಆ ಕ್ವಶನ್ ಅನ್ನ ಆ ಸಂಖ್ಯೆ ಇದೆ, ಆ ನಂಬರ್ನ 25% ಕಮ್ಮಿ ಮಾಡಿದ್ರೆ 225 ಆಗುತ್ತೆ. ಹಂಗಿದ್ರೆ ಅದೇ ನಂಬರ್ನ ಎಷ್ಟು ಪರ್ಸೆಂಟ್ ಜಾಸ್ತಿ ಮಾಡಿದ್ರೆ 390 ಆಗುತ್ತೆ ಅನ್ನೋದು ಕ್ವಶನ್. ಇಲ್ಲಿ ನೋಡಿ, ಪರ್ಸೆಂಟ್ ಅಂದ್ರೆ 100ಕ್ಕೆ ಇಟ್ಕೊಳ್ಳಿ. ಎಷ್ಟಕ್ಕೆ? 100ಗೆ. ಈಗ 20% ಜಾಸ್ತಿ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ 100 ಇರೋದು 120 ಆಗುತ್ತೆ. ಅರ್ಥ ಆಯ್ತಂತ ಅನ್ಕೊಂಡಿನಿ? ಎಷ್ಟು? 100 ಇದೆ, 20% ಜಾಸ್ತಿ ಮಾಡ್ತಾ ಇದ್ದೀನಿ ನಾನು. 100 ಇದೆ, ಏನ್ ಮಾಡ್ತಾ ಇದ್ದೀನಿ? 20% ಜಾಸ್ತಿ ಮಾಡ್ತಾ ಇದ್ದೀನಿ. ಅವಾಗ ಇದು ಎಷ್ಟಾಗುತ್ತೆ? 120 ಆಗುತ್ತೆ. 100 ಇದೆ, 20% ಕಮ್ಮಿ ಮಾಡ್ತಾ ಇದ್ದೀನಿ, ಅವಾಗ ಏನಾಗುತ್ತೆ? 80 ಆಗುತ್ತೆ. ಸರ್, 25% ಕಮ್ಮಿ ಮಾಡ್ತಾ ಇದ್ದೀನಿ, 75 ಆಗುತ್ತೆ. ಗೊತ್ತಾಯ್ತಂತ ಅನ್ಕೊಂಡಿನ? ಸೇಮ್ ಅಪ್ಲೈ ಮಾಡೋಣ ಈಗ. ಸೊ ನಂಬರ್ ಇದೆ, ಆ ನಂಬರ್ನ ಎಷ್ಟು ಪರ್ಸೆಂಟೇಜ್ ಕಮ್ಮಿ ಮಾಡ್ತಾ ಇದ್ದೀನಿ? 25% ಕಡಿಮೆ ಮಾಡ್ತಾ ಇದ್ದೀನಿ. ಹಾಗಾಗಿ 75% ಆಗುತ್ತದೆ. ಗೊತ್ತಾಯ್ತು ಅನ್ಕೊಂಡಿನಿ? 25% ಕಮ್ಮಿ ಆಯ್ತು. ಸರ್, 25% ಜಾಸ್ತಿ ಅಂದಿದ್ರು ಅಂತ ಹೇಳಿದ್ರೆ ಈ 75ನ ನಾನು 125 ಅಂತ ತಗೋತಾ ಇದ್ದೆ. 75 ಅವಾಗ ಎಷ್ಟು ಸಂಖ್ಯೆ? 225 ಅಂತ. 225. ಹಾಗಿದ್ರೆ ಹೊಸ ಶೇಕಡವಾರು ಎಷ್ಟು? ಅದೇ ನನಗೆ ಗೊತ್ತಿಲ್ಲ, ಪರ್ಸೆಂಟೇ ಗೊತ್ತಿಲ್ಲ. ಹಾಗಿದ್ರೆ ಇದು ಎಷ್ಟಾಗುತ್ತೆ ಅಂತ ಕೇಳ್ತಿದ್ದಾರೆ? 390 ಆಗುತ್ತೆ ಅಂತ ಕೇಳ್ತಿದ್ದಾರೆ. ದಟ್ ಇಸ್ 390. ಕ್ರಾಸ್ ಮಲ್ಟಿಪ್ಲೈ ಮಾಡಿ 390 × 75 ಡಿವೈಡೆಡ್ ಬೈ 225. ಡೈರೆಕ್ಟ್ 25ರಿಂದ ಹೊಡೆದ್ಬಿಡ್ರಿ. 25 3 25 9 3 1 3 3 3 1 1 3 0. ಹಾಗಿದ್ರೆ ಇಲ್ಲಿ ಎಷ್ಟು ಬರುತ್ತೆ? 130 ಬರುತ್ತೆ. ಸರ್, ಹಂಗಿದ್ರೆ 130%? 130% ಅಲ್ಲ, ಇಲ್ಲಿ ಏನ್ ಹೇಳ್ರಿ, ನಾನು 25% ಕಮ್ಮಿ ಎಂದಿರೋದಕ್ಕೆ 75 ಬರ್ಕೊಂಡಿದ್ದೀನಿ. ಹಾಗಾಗಿ ಇಲ್ಲಿ 130 ಆಗಿದೆ ಅಂದ್ರೆ 30% ಜಾಸ್ತಿ ಆಗಿರ್ಬೇಕಿತ್ತು ಅನ್ನೋದು ಉತ್ತರ ಆಗಿರುತ್ತೆ. ಸೊ ಹಾಗಿದ್ರೆ ದ ಕರೆಕ್ಟ್ ಆನ್ಸರ್ ವುಡ್ ಬಿ 30%, ಆಪ್ಷನ್ ಎ. ಗೊತ್ತಾಯ್ತಂತ ಅನ್ಕೊಂಡಿನ? ಏನಾದ್ರು ಡೌಟ್ ಬಂದು ಅಂತ ಹೇಳಿದ್ರೆ ಮಾತಾಡೋಣ. ಆಮೇಲೆ ಒಂದು ಝೂಮ್ ಮೀಟಿಂಗು ಅಥವಾ ಲೈವ್ ಸೆಷನ್ ತಗೊಂಡು ವಿ ಶಾಲ್ ಇಂಟರಾಕ್ಟ್. ಇವಾಗ ಇಲ್ಲಿ ನೋಡ್ರಿ, ಕರೆಕ್ಟಾಗಿ ಬರ್ಕೊಳ್ಳಿ.
ಓಕೆ, ಈಗ ಇದ್ರಲ್ಲಿ ಮಧ್ಯದಲ್ಲಿ ಒಂದು ಈಸಿ ಕ್ವಶನ್ ಹಾಕ್ಬಿಟ್ಟಿದ್ವಿ. ಈಸಿ ಕ್ವಶನ್ ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಕ್ವಶನ್ಗಳು ಆಕ್ಚುಲಿ ಅಂದ್ರೆ 3/4 ಇದನ್ನು ಶೇಕಡಾವಾರಿನಲ್ಲಿ ಹೇಗೆ ವ್ಯಕ್ತಪಡಿಸುತ್ತೀರಿ? ಏನಿಲ್ಲ, ಒಂದು ಫ್ರಾಕ್ಷನ್ ಕೊಟ್ಟಿದ್ದಾನೆ, ಆ ಫ್ರಾಕ್ಷನ್ ಅನ್ನ ಪರ್ಸೆಂಟೇಜ್ ಅಲ್ಲಿ ಹೆಂಗ್ ಬರೆಯೋದು? ಏನಿಲ್ಲ, ಯಾವ್ದಾದ್ರು ಫ್ರಾಕ್ಷನ್ ಕೊಡ್ಲಿ, 3/4 ಕೊಡ್ಲಿ, ಅದಕ್ಕೆ 100ನ್ನ ಗುಣಿಸ್ಬಿಟ್ಟೆ ಅಂತ ಹೇಳಿದ್ರೆ 4 1 4 25 25 3 75 100ನ್ನ ಗುಣಿಸಿದ್ರೆ ಭಿನ್ನರಾಶಿ ಪರ್ಸೆಂಟೇಜ್ ಆಗುತ್ತೆ. 100ನ್ನ ಬಾಗಿಸಿದ್ರೆ ಪರ್ಸೆಂಟೇಜ್ ಭಿನ್ನರಾಶಿ ಆಗುತ್ತೆ. ಎಕ್ಸಾಂಪಲ್, ಈಗ 75 ಇದೆಯಲ್ಲಪ್ಪ, 75ನ್ನ ನಾನು 100ರಿಂದ ಬಾಗಿಸೋದು, ಅದೇ ಭಿನ್ನರಾಶಿ ಆಗುತ್ತೆ. 25 3 25 4 ದಟ್ ಇಸ್ 3/4. ಸೊ ನಿಮಗೆ ಗೊತ್ತಿರಬೇಕು ಏನು, 3/4 ಅಂದ್ರೂ ಒಂದೇ, 75% ಅಂದ್ರೂ ಒಂದೇ. ಅದೇ ರೀತಿ 1/4 ಅಂದ್ರೂ ಒಂದೇ, 25% ಅಂದ್ರೂ ಒಂದೇ. 1/2 ಅಂದ್ರೂ ಒಂದೇ, 50% ಅಂದ್ರೂ ಒಂದೇ. ಸೇಮ್ ಥಿಂಗ್. ಗೊತ್ತಾಯ್ತಾ? ಇದ್ಯಾಕೆ ಅಂದ್ರೆ ಇಲ್ಲಿ ನೋಡ್ಬೇಕು, ಇದೇನು ಯೂಸ್ ಆಗಲ್ಲ, ಇದನ್ನೇನು ಎಕ್ಸಾಮಿಗೆ ಏನು ಕೇಳಲ್ಲ, ತಲೆ ಕೆಡ್ಸ್ಕೊಬಿಟ್ರು. 1998ರಲ್ಲಿನೋ ಕೇಸಲ್ಲಿ ಕೇಳಿದಂತ ಕ್ವೆಶನ್ ಇದು. ಓಕೆ, ಬಟ್ ಜಸ್ಟ್ ವಾರ್ಮ್ ಅಪ್ ಮಾಡ್ಕೊಳ್ಳೋದಕ್ಕೋಸ್ಕರ ಏನ್ ಮಾಡ್ತಿದೀವಲ್ಲ, ಸೊ ಹಾಗಾಗಿ ಗೋಯಿಂಗ್ ಟು ಅಥವಾ ಲುಕಿಂಗ್ ಅಟ್ ದಿ ನೆಕ್ಸ್ಟ್ ಟೈಪ್ ಆಫ್ ಕ್ವಶನ್. ಇದನ್ನೆಲ್ಲ ಒನ್ ಟೈಪ್ ಆಫ್ ಕ್ವಶನ್ ಅಂತ ಬರ್ಕೊಳ್ರಿ. ಫಸ್ಟ್ ಟೈಪ್ ಆಫ್ ಕ್ವಶನ್ ಅಂದ್ರೆ ಬೇಸಿಕ್ಸ್ ಅಲ್ಲಿ ಕೊಡ್ತಾನೆ, ಒಂದ್ ನಂಬರ್ ಜಾಸ್ತಿ ಆಗುತ್ತೆ, ಒಂದ್ ನಂಬರ್ ಕಮ್ಮಿ ಆಗುತ್ತೆ, ಈ ತರ. ನೆಕ್ಸ್ಟ್ ಸೆಕೆಂಡ್ ಟೈಪ್ ಆಫ್ ಕ್ವಶನ್ಸ್ ಆನ್ ಪರ್ಸೆಂಟೇಜ್. ಹಿಂಗ್ ಕೇಳ್ತಾನೆ ಪರ್ಸೆಂಟೇಜ್ ಅಲ್ಲಿ ಅಂದ್ರೆ ಯಾವ್ದಾದ್ರು ಒಂದು, ಇದನ್ನ ನಾವು ಈ ತರ ಸೆಕೆಂಡ್ ಟೈಪ್ ಆಫ್ ಕ್ವಶನ್ಸ್ ಯಾವ್ದ್ರಲ್ಲಿ, ಪರ್ಸೆಂಟೇಜ್ ಅಲ್ಲಿ ಒಂದು, ಈಗ ವೇತನ ಅಂದ್ರೆ ಸ್ಯಾಲರಿ ಕನೆಕ್ಟ್ ಮಾಡಿ ಕೊಡ್ಬೋದು. ಇಲ್ಲಿ ನೋಡ್ಬೇಕು, ನಾನು ಹೇಳ್ತೀನಿ ಪೂರ್ತಿ ಹೆಂಗ್ ಕೇಳ್ತಾರೆ ಅಂತ. ಹಿಂಗೆ ನನಗೊಂದು 1000 ರೂಪಾಯಿ ಸ್ಯಾಲ್ರಿ ಬರುತ್ತೆ, ನಾನು ಖರ್ಚು ಮಾಡ್ತೀನಿ, ಒಂದ್ ಸ್ವಲ್ಪ ಉಳ್ಕೊಳ್ಳುತ್ತೆ, ಆ ಉಳ್ಕೊಂಡಿದ್ದ ದುಡ್ಡು ಅಂತ ಹೇಳಿ ಕೊಡ್ಬೋದು. ಎಷ್ಟು ಪರ್ಸೆಂಟೇಜ್ ಕೇಳ್ಬೋದು, ದುಡ್ಡು ಎಷ್ಟು ಉಳ್ಕಂತು ಅಂತ ಕೇಳ್ಬೋದು, ಎಷ್ಟು ಸಂಬಳ ಅಂತ ಕೇಳ್ಬೋದು, ಆ ತರ ಏನ್ ಬೇಕಿದ್ರು ಕೇಳ್ಬೋದು. ಇಲ್ಲಿ ನೋಡ್ಬೇಕು ಸ್ವಲ್ಪ ಫಸ್ಟ್ ಸೆಕೆಂಡ್ ಟೈಪ್ ಆಫ್ ಕ್ವಶನ್ ಯಾವ್ದ್ರಲ್ಲಿ, ಶೇಕಡಾವಾರು ಪರ್ಸೆಂಟೇಜ್ ಬೇಸಿಸ್ ಮೇಲೆ. ನಿಮ್ಮ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತೆ SDA FDA KS ಎಕ್ಸಾಮಿನೇಷನ್ ಅಲ್ಲಿ ಒಂದು ಕ್ವಶನ್ ಪರ್ಸೆಂಟೇಜ್ ರಿಲೇಟೆಡ್ ಇದ್ದೇ ಇರುತ್ತೆ. ನೀವು ಯಾವ್ದಾನ ಕ್ವಶನ್ ಪೇಪರ್ ತಗೊಳ್ರಿ, ಮಿನಿಮಮ್ ಒಂದು ಶೇಕಡಾವಾರು ಮೇಲೆ ಕ್ವಶನ್ ಇರುತ್ತೆ. ಒಂಥರ ಗ್ರೇಸ್ ಮಾರ್ಕ್ಸ್ ಇದ್ದಂಗೆ ಪರ್ಸೆಂಟೇಜ್. ಅಂದ್ರೆ ಇದನ್ನ ಕರೆಕ್ಟಾಗಿ ಕಲ್ತ್ಕೊಂಡು ಹೋಗ್ಬೇಕು. ಎಷ್ಟನೇ ಟೈಪ್ ಇದು, ಸೆಕೆಂಡ್ ಟೈಪ್. ಅದನ್ನ ನನ್ನ ಸ್ಟೇಟ್ಮೆಂಟ್ ಓದಿ ಕನೆಕ್ಟ್ ಮಾಡ್ಕೊಡ್ತೀನಿ. ಇಲ್ಲಿ ನೋಡ್ರಿ ಒಂದ್ಸಲ. ವ್ಯಕ್ತಿಯು 30% ವೇತನವನ್ನು ಆಹಾರಕ್ಕೆ, 10% ಮನೆ ಬಾಡಿಗೆಗೆ ವೆಚ್ಚ ಮಾಡಿದ ಮೇಲೆ ರೂಪಾಯಿ 12,000 ಉಳಿದಿದೆ, ಅವನ ವೇತನ ಎಷ್ಟು? ಸೆಕೆಂಡ್ ಟೈಪ್ ಆಫ್ ಕ್ವಶನ್ ಅಲ್ಲಿ ಸ್ಯಾಲರಿ ರಿಲೇಟೆಡ್ ಕ್ವಶನ್ ಕೇಳಿದಾಗ 30% ವೇತನ ಆಹಾರಕ್ಕೆ ಖರ್ಚು ಮಾಡ್ತಾನೆ, 10% ಮನೆ ಬಾಡಿಗೆ ಖರ್ಚು ಮಾಡ್ತಾನೆ. ಇಲ್ಲಿ ಕೊಟ್ಟಿರ್ತಾರಲ್ಲ, ಇದು ಎಷ್ಟು ಪರ್ಸೆಂಟ್ ಅಂತ ಕಂಡುಹಿಡ್ಕೋಬೇಕು ನೀವು. ಅಂದ್ರೆ 30% ಆಹಾರ, 10% ಎಕ್ಸಾಮ್ ಅಲ್ಲಿ ನೀವೆಲ್ಲ ಬರ್ಕಂತ ಕುತ್ಕೋಬೇಡ್ರಿ, ಮನೆ ಬಾಡಿಗೆ, ಹಾಗಿದ್ರೆ ಟೋಟಲ್ ಖರ್ಚು ಎಷ್ಟು ಮಾಡಿದಾನೆ ಅಂದ್ರೆ 40% ಖರ್ಚಾಗಿದೆ. ಖರ್ಚು ಈಗ ಪರ್ಸೆಂಟ್ ಅಂದ್ರೆ ಎಷ್ಟು ಹೇಳಿದೆ, 100 ಕೇಳಿದೆ. 100ರಲ್ಲಿ 40% ಖರ್ಚು ಮಾಡಿದ್ರೆ ಹಾಗಿದ್ರೆ ಉಳಿತಾಯ ಎಷ್ಟಪ್ಪ? ಉಳಿತಾಯ ಎಷ್ಟು ಅಂದ್ರೆ 60% ಉಳಿತಾಯ. ಹೌದಲ್ಲ? ಈ 12,000 ರೂಪಾಯಿ ಏನು ಉಳಿತಾಯ. ಇದೇ ಸೆಕೆಂಡ್ ಟೈಪ್ ಆಫ್ ಕ್ವಶನ್. ಅಂದ್ರೆ ಪರ್ಸೆಂಟೇಜ್ ನ ಉಲ್ಟಾ ಕೊಟ್ಬಿಟ್ಟು ಇಲ್ಲಿ ಎಷ್ಟು ಸೇವ್ ಮಾಡ್ದ, ಇಷ್ಟು ಜನ ಪಾಸ್ ಆದ್ರು, ಇಷ್ಟು ಜನ ಫೇಲ್ ಆದ್ರು, ಅಥವಾ ಮಾರ್ಕ್ಸು ಏನಕ್ಕಾದ್ರೂ ಕನೆಕ್ಟ್ ಕೊಡ್ಬೋದು, ಎಲೆಕ್ಷನ್ಸು ಎಲ್ಲ ಈ ತರ ಕನೆಕ್ಟ್ ಮಾಡ್ತಾ ಹೋಗ್ತಾರೆ. ಇದನ್ನೊಂದು ಸ್ವಲ್ಪ ಇಲ್ಲಿ ಕೊಟ್ಟಿರ್ತಾರಲ್ಲ ನಂಬರ್, ಅದು ಎಷ್ಟು ಪರ್ಸೆಂಟೇಜ್ ಅಂತ ಕಂಡಿಡ್ಕೋಬೇಕು. ಇದು ಎಷ್ಟು ಪರ್ಸೆಂಟೇಜ್ ಅಂತ ಕಂಡಿಡ್ಕೊಂಡ್ರಿ ಅಂತ ಹೇಳಿದ್ರೆ ಈಸಿಯಾಗಿ ನಮಗೆ ಸಿಗ್ತಾ ಹೋಗುತ್ತೆ. ಹಾಗಿದ್ರೆ ಈ 12,000ನ 60%. ಇಲ್ಲಿ ಬರ್ಕೊಳ್ಳಿ, 60% ಎಷ್ಟು ಅಂದ್ರೆ 12,000. ಎಸ್. ಅವನ ವೇತನ ಎಷ್ಟು ಅಂದ್ರೆ ಅವನು ಫುಲ್ ಸ್ಯಾಲರಿ ಕೇಳಿದ್ದಾರೆ, ಖರ್ಚು ಕೇಳಿಲ್ಲ, ಫುಲ್ ಸ್ಯಾಲರಿ ಕೇಳಿದ್ದಾರೆ. ಫುಲ್ ಸ್ಯಾಲರಿ ಕೇಳಿರೋದ್ರಿಂದ 100 is how much? ಹಾಗಿದ್ರೆ ಮಲ್ಟಿಪ್ಲೈ ಮಾಡಿ 100 × 12,000 ಡಿವೈಡೆಡ್ ಬೈ 60.
ಸರ್ ಇವೆಲ್ಲ ನಮಗೆ ಬರ್ತವೆ. ಮುಂದಕ್ಕೆ ಹೋಗ್ರಿ, ಒಂದ್ ಸ್ವಲ್ಪ ಬೇಸಿಕ್ಸ್ ಕಲ್ತ್ಕೋಬೇಕು. ನಾನು ಹೆಂಗ್ ಮಾಡ್ತೀನಿ ಹಿಂಗೆ ಸಾಲ್ವ್ ಮಾಡ್ತಾ ಹೋಗ್ರಿ. ಅದಾದ್ಮೇಲೆ ನೆಕ್ಸ್ಟ್ ನಾನು UPSC ಕ್ವಶನ್ಸ್ ನಿಮ್ಮ 2013ರಿಂದ 2025 ಯಾವ್ಯಾವ ಶೇಕಡಾವಾರು ಮೇಲೆ ಕೇಳಿದಾರಲ್ಲ ಅವನ್ನೆಲ್ಲ ಟ್ರಾನ್ಸ್ಲೇಟ್ ಮಾಡಿ ಇನ್ ಕನ್ನಡಕ್ಕೆ. ಇಟ್ ಹಸ್ ಟೇಕನ್ ಹ್ಯೂಜ್ ಎಫರ್ಟ್ಸ್ ನಮ್ಮ ಟಾರ್ಗೆಟ್ 360 ಪ್ರೋಗ್ರಾಮ್ಗೆ. ಓಕೆ, ಒನ್ ಆಫ್ ದಿ ಬೆಸ್ಟ್ ಪ್ಲಾಟ್ಫಾರ್ಮ್ ಫಾರ್ ಯುವರ್ ಆಲ್ ಎಕ್ಸಾಮಿನೇಷನ್ಸ್, SDA, FDA, KS, ಎಸ್ಪೆಷಲಿ ಫಾರ್ PSI. ಓಕೆ, ಸೊ ಇಲ್ಲೊಂದು ಸ್ವಲ್ಪ ವಾರ್ಮ್ ಅಪ್ ಮಾಡ್ಕೊಳ್ಳಿ. ಯಾವುದೇ ಕ್ವೆಶನ್ ಪರ್ಸೆಂಟೇಜ್ ಬೇಸಿಸ್ ಮೇಲೆ ಬಂದ್ರು ಈ ಕ್ಲಾಸ್ ಆದ್ಮೇಲೆ ಯು ಕ್ಯಾನ್ ಆನ್ಸರ್. 0 ಕ್ಯಾನ್ಸಲ್ ಆಗುತ್ತೆ, 0 ಹೊಡಿತೀನಿ. 6 1 6 2 12, ಇಲ್ಲಿ 2 0 ಇದೆ, 2 0, ಇಲ್ಲಿ ನೋಡಿ 2 1 2 1 2 3 4 0 ಹಾಕ್ತೀನಿ. ಹಾಗಿದ್ರೆ ಎಷ್ಟು ರೂಪಾಯಿ ಆಗಿರುತ್ತೆ ವೇತನ ಅಂದ್ರೆ 20,000 ವೇತನ ಆಗಿರುತ್ತೆ ಅವನು. ಸರ್ ಅವ್ರೇನಾದ್ರು ಅವ್ನು ಎಷ್ಟು ಖರ್ಚು ಮಾಡ್ದ ಅಂತ ಕೇಳಿದ್ರೆ ಇಲ್ಲಿ 100 ಬದಲು 40 ಹಾಕೊಳ್ಳಿ ಅಷ್ಟೇ. ಅರ್ಥ ಆಯ್ತಲ್ಪ? ಎಸ್, ವೆರಿ ಗುಡ್. ನೆಕ್ಸ್ಟ್ ಕ್ವೆಶನ್, ಇದನ್ನ ನೀವೇ ಆನ್ಸರ್ ಮಾಡ್ಬೇಕು. ಇಷ್ಟೊತ್ತಿಗೆ ಪೆನ್ನು ಪೇಪರ್ ತಗೊಂಡು ಟಕ್ಕನಂಗೆ ಓದಿ ಇಮಿಡಿಯೇಟ್ ಆನ್ಸರ್ ಮಾಡ್ಬೇಕು. ವರ್ಗ 1ರಲ್ಲಿ 60% ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದು ಅದರಲ್ಲಿ 60 ವಿದ್ಯಾರ್ಥಿಗಳು ಅನುತ್ತೀರ್ಣವಾದರೆ ಉತ್ತೀರ್ಣರಾದ ವಿದ್ಯಾರ್ಥಿಗಳು ಎಷ್ಟು? ಈ ತರ ಕ್ವಶನ್ ಬಂತಂದ್ರೆ ಸ್ಟೇಟ್ಮೆಂಟ್ ಅಲ್ಲಿ ಫಸ್ಟ್ ಈ ನಂಬರ್ ಕೊಟ್ಟಿರ್ತಾರಲ್ಲ ಆ ನಂಬರ್ ಏನು ಅಂತ ಫೈಂಡ್ ಔಟ್ ಮಾಡ್ಕೊಳ್ಳಿ. ಆ ನಂಬರ್ ಫೈಂಡ್ ಔಟ್ ಮಾಡ್ಕೊಂಡ್ರಿ ಅಂದ್ರೆ ಬಂದ್ಬಿಡ್ತು. ಅಂದ್ರೆ 60 ವಿದ್ಯಾರ್ಥಿಗಳು ಏನಾಗಿದ್ದಾರೆ? ಫೇಲ್ ಆಗಿದ್ದಾರೆ. 60 ಸ್ಟೂಡೆಂಟ್ಸ್ ಏನಪ್ಪಾ? ಫೇಲ್ಡ್. ಓಕೆ ಫೈನ್. ಎಸ್, ಇದೇನಿದು 60%, ಇದು ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಇದು 60%, 60%. ಇದು 60 ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ. 60 ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ, 60% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಅಂದ್ರೆ 60% ಏನಿದು? ಪಾಸ್ಡ್ ಇದು. ಹಾಗಿದ್ರೆ ಫೇಲ್ಡ್ ಪರ್ಸೆಂಟೇಜ್ ಎಷ್ಟು? ನೋಡಿ, 100ರಲ್ಲಿ 60% ಪಾಸ್ ಆದ್ರು ಅಂತ ಹೇಳಿದ್ರೆ ಇನ್ನು 40% ಏನು ಉಳಿದಿರ್ತಾರಲ್ಲ ಅವರೇ ತಾನೇ ಫೇಲ್ಡ್, ಅನುತ್ತೀರ್ಣರಾದವರು. ಈ ಅನುತ್ತೀರ್ಣರಾದವರು ತಾನೇ ಕೊಟ್ಟಿರೋದು ಇಲ್ಲಿ 60 ಏನಿದೆ ಅದು. ಹಾಗಿದ್ರೆ ಈ 40% 60, ಇಲ್ಲಿ ನೋಡಿ 40% ಇಸ್ ವಾಟ್? 60. ಹಾಗಿದ್ರೆ ಉತ್ತೀರ್ಣರಾದ ವಿದ್ಯಾರ್ಥಿಗಳನ್ನು ಕೇಳಿದ್ದಾರೆ ಇಲ್ಲಿ, ಒಟ್ಟು ವಿದ್ಯಾರ್ಥಿಗಳಲ್ಲ. ಉತ್ತೀರ್ಣರಾಗಿರುವಂತಹ ಪರ್ಸೆಂಟೇಜ್ ಎಷ್ಟು? 60%. ಓಕೆ ಸರ್, ಒಟ್ಟು ವಿದ್ಯಾರ್ಥಿಗಳು ಕೇಳಿದ್ರೆ 100 ಬರ್ಕತಾ ಇದ್ದೆ. ಇಲ್ಲಿ ಕೇಳ್ತಿರೋದೆಷ್ಟು? ಪಾಸ್ ಆದ ವಿದ್ಯಾರ್ಥಿಗಳು. ಹಾಗಾಗಿ 60 ಎಷ್ಟು ಗೊತ್ತಾಯ್ತು ಅನ್ಕೊಂಡಿನೇ. ಈ 60 ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಮಲ್ಟಿಪ್ಲೈ ಮಾಡಿ. 60 ಇಂಟು 60 ಡಿವೈಡೆಡ್ ಬೈ ದಿಸ್ ಇಸ್ 40. 1 0 1 0, 4 1 4 15, 15 90. ಹಾಗಿದ್ರೆ ಒಟ್ಟು ಪಾಸ್ ಆದ ವಿದ್ಯಾರ್ಥಿಗಳೆಷ್ಟು? 90. ಸಾರಿ, 60 ಸ್ಟೂಡೆಂಟ್ಸ್ ಫೇಲ್ಡ್. ಐ ಹೋಪ್ ಇಟ್ಸ್ ಕ್ಲಿಯರ್. ಉತ್ತೀರ್ಣರಾದ ವಿದ್ಯಾರ್ಥಿಗಳು 60% ಏನಾಗಿದ್ದಾರೆ? ಪಾಸ್ ಆಗಿದ್ದಾರೆ. ಸೊ ನಮಗೆ 90 ವಿದ್ಯಾರ್ಥಿಗಳು ಏನಾಗಿದ್ದಾರೆ? ಪಾಸ್ ಆಗಿದ್ದಾರೆ. ಯಾಕೆಂದ್ರೆ ದಿಸ್ ಇಸ್ 60%. ಇಲ್ಲಿ ನೋಡ್ಬೇಕು, ಇದು PSI ಕೇಳಿರೋದು, ಇಲ್ಲಿ ಕನ್ಫ್ಯೂಷನ್ ಆಗುವಂತ ಚಾನ್ಸಸ್ ಜಾಸ್ತಿ ಇರ್ತವೆ. ಸರ್ ಇಲ್ಲಿ ಏನಾದ್ರೂ ನಾನು 100 ಹಾಕೊಂಡ್ರೆ ನನ್ಗೆ ಏನು ಬರುತ್ತೆ? 100 ಹಾಕಂದ್ರೆ ಟೋಟಲ್ ಎಷ್ಟು ವಿದ್ಯಾರ್ಥಿಗಳಿದ್ರು ಅಷ್ಟು ಬರುತ್ತೆ. ಟೋಟಲ್ ಎಷ್ಟು ವಿದ್ಯಾರ್ಥಿಗಳಿದ್ರು ನೋಡ್ರಿ, 60 ಜನ ಫೇಲ್ ಆಗಿದ್ದಾರೆ, 90 ಜನ ಪಾಸ್ ಆಗಿದ್ದಾರೆ. ಒಟ್ಟು ಟೋಟಲ್ ವಿದ್ಯಾರ್ಥಿಗಳು 60 + 90, ದಟ್ ಇಸ್ 150 ಸ್ಟೂಡೆಂಟ್ಸ್ ಇದ್ರು. ಇಲ್ಲಿಗೆ 100 ಹಾಕೊಳ್ರಿ, 40ಕ್ಕೆ 60, 100 ಹಾಕೊಂಡ್ರೆ 150 ಬರುತ್ತೆ. ಅರ್ಥ ಆಯ್ತು ಅನ್ಕೊಂಡಿನ? ಕನ್ಫ್ಯೂಷನ್ ಏನಿಲ್ಲ. ಪಕ್ಕ ಒಂದ್ಸತಿ ನೀಟಾಗಿ ಪಾಸ್ ಮಾಡಿ ಯು ಲುಕ್ ಇನ್ ಟು ದಿ ಕ್ವೆಶನ್, ಈಸಿಯಾಗಿ ಬರುತ್ತೆ. ಸೇಮ್ ಸಿಮಿಲರ್ ಟೈಪ್ ಆಫ್ ಕ್ವಶನ್, ಅಲ್ಲೇನು ಚೇಂಜಸ್ ಇಲ್ಲ. ಪ್ರಾಕ್ಟೀಸ್ ಆಗ್ಬೇಕಲ್ವಾ ನಿಮ್ಗೆ? ಅದೇ ಥೀಮ್ ಬೇಸಿಸ್ ಮೇಲೆ ಕ್ವಶನ್ಸ್ ನ ಸಾಲ್ವ್ ಮಾಡ್ಕೊಂಡು ಹೋಗ್ರಿ, ಹಿಂಗೆ ಬರ್ತವೆ ಎಕ್ಸಾಮ್ ಅಲ್ಲಿ. ತರಗತಿಯಲ್ಲಿ 60% ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಎಷ್ಟು ಪರ್ಸೆಂಟ್ ಪಾಸ್ ಆಗಿದ್ದಾರೆ? 60% ಪಾಸ್ ಆಗಿದ್ದಾರೆ. 400 ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದಾರೆ. ಎಷ್ಟು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು? ಫಸ್ಟ್ ಈ ತರ ಕ್ವಶನ್ ಅಲ್ಲಿ ಏನ್ ಹೇಳಿದೀನಿ? ಎಷ್ಟು ಜನ ಇದನ್ನ 400 ಕೊಟ್ಟಿರ್ತಾರಲ್ಲ, ಇದು ಏನು ಅಂತ ಫೈಂಡ್ ಔಟ್ ಮಾಡ್ಕೊಳ್ಳಿ. 400 ಏನಿದು? ಅನುತ್ತೀರ್ಣರಾಗಿರೋದು. ಅಂದ್ರೆ 400 ಸ್ಟೂಡೆಂಟ್ಸ್ ಹ್ಯಾವ್ ಫೇಲ್ಡ್. ಫೇಲ್ಡ್ ಸ್ಟೂಡೆಂಟ್ಸ್ ಎಷ್ಟು? 400. ಓಕೆ
60% ಏನು ಉತ್ತೀರ್ಣರ, ಪಾಸ್ಡ್ ಎಷ್ಟು 60%. ಹಾಗಿದ್ರೆ ಫೇಲ್ಡ್ ಪರ್ಸೆಂಟೇಜ್ ಎಷ್ಟು? ಆಬ್ವಿಯಸ್ಲಿ ಇದು 60 ಅಂತ ಹೇಳಿದ್ರೆ ದಿಸ್ ವುಡ್ ಬಿ 40%. ಹಾಗಿದ್ರೆ ಈ 40% 400 ಬರ್ಕೊಳ್ಳಿ. ದಟ್ ಇಸ್ 40% is 400. ನನಗೆ ಟೋಟಲ್ ಎಷ್ಟು ವಿದ್ಯಾರ್ಥಿಗಳು ಅಂತ ಕೇಳ್ತಿದ್ದಾರೆ. ಹಾಗಾಗಿ 100 is ಹೌ ಮಚ್ ನೋಡ್ಬೇಕು. ಇಷ್ಟಾದ್ಮೇಲೆ ಆನ್ಸರ್ ಬಂದೋಯ್ತು. ದಟ್ ಈಸ್ 100 ಇಂಟು 400 ಡಿವೈಡೆಡ್ ಬೈ 40. 1010 ಕ್ಯಾನ್ಸಲ್ಸ್, 4 1 4 10 100 10 1000 ವಿದ್ಯಾರ್ಥಿಗಳು. ಹಾಗಿದ್ರೆ ಎಷ್ಟು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಅಂದ್ರೆ 1000 ವಿದ್ಯಾರ್ಥಿಗಳು. ಸರ್ ಅವ್ರೇನಾದ್ರು ಎಷ್ಟು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದರು ಅಂತ ಕೇಳಿದ್ರು ಅಂತ ಹೇಳಿದ್ರೆ ಇಲ್ಲಿ 60 ಹಾಕೊಳ್ಳಿ, ಬರುತ್ತೆ ಆನ್ಸರ್. 400 ಜನ 40% ಏನಾಗಿದ್ದಾರೆ? ಅನುತ್ತೀರ್ಣರಾಗಿದ್ದಾರೆ. 60% ಏನಾಗಿದ್ದಾರೆ? ಪಾಸ್ ಆಗಿದ್ದಾರೆ. ಆಬ್ವಿಯಸ್ಲಿ 1000 ಸ್ಟೂಡೆಂಟ್ ಅಲ್ಲಿ 400 ಜನ ಏನಾಗಿದ್ದಾರೆ? ಫೇಲ್ ಆಗಿದ್ದಾರೆ. ಅಂದ್ರೆ ಉಳ್ಕೊಂಡವ್ರು ಎಷ್ಟು? 600. ದಟ್ ಇಸ್ 60%. 10ನೇ ಪ್ರಶ್ನೆ. ಇವೆಲ್ಲ ನಿಮ್ಮ ಸ್ಟೇಟ್ PCS ಎಕ್ಸಾಮಿನೇಷನ್ಸ್ ಅಲ್ಲಿ SDA ಇರಲಿ, FDA ಇರಲಿ, PSA ಇರಲಿ, ಯಾವುದಾದ್ರೂ ಒಂದು ಎಕ್ಸಾಂಪಲ್ ಕೇಳಿದ್ದಾರೆ. ಆ ಕ್ವಶನ್ಸ್ನ ಸಿಮಿಲರ್ ಟೈಮು ಥೀಮ್ ಬೇಸಿಸ್ ಮೇಲೆ, ಸಿಮಿಲರ್ ಟೈಪು ಮತ್ತು ಥೀಮ್ ಬೇಸಿಸ್ ಮೇಲೆ ನೀಟಾಗಿ ಈಸಿ ಟು ಡಿಫಿಕಲ್ಟ್ ಅರೇಂಜ್ ಮಾಡಿ ಅದೇ ಥರದ ಪ್ರಾಕ್ಟೀಸ್ ಕ್ವಶನ್ಸು, ಇವೇ ಕ್ವಶನ್ಸ್ ನಮ್ಮ ಟಾರ್ಗೆಟ್ 360 ಪ್ರೋಗ್ರಾಮಿಂಗ್ ನೀವೇನಾದರೂ ಜಾಯಿನ್ ಆಗಿದ್ರಿ ಅಂತ ಹೇಳಿದ್ರೆ ಗ್ರೂಪಲ್ಲಿ ಹಾಕ್ತೀನಿ. ಈ ಕ್ವಶನ್ಸ್ನ ಕರೆಕ್ಟಾಗಿ ಸಾಲ್ವ್ ಮಾಡ್ಕೊಂಡು ಹೋಗ್ರಿ. ನಂದೇ ಬುಕ್ಕು ಕೂಡ ಬರ್ತಿದೆ. ಆ ಬುಕ್ಕಲ್ಲಿ ಮತ್ತೆ ಇದನ್ನ ಸಾಲ್ವ್ ಮಾಡಿದ್ರೆ ನೀವು ಯಾವುದಾದ್ರೂ ಎಕ್ಸಾಮ್ ಬರೀರಿ, ಯಾವ ಎಕ್ಸಾಮ್ ಬರೆದ್ರು ಯು ಕ್ಯಾನ್ ಆನ್ಸರ್ ದಿ ಕ್ವಶನ್ ಆನ್ ಪರ್ಸೆಂಟೇಜ್. ಏನಾರು ಕೊಟ್ಟಿರ್ಲಿ, ಫಸ್ಟ್ ನಂಬರ್ ಕೊಟ್ಟಿರ್ತಾರೆ, ಅದು ಓದ್ಬೇಕು. ಓದ್ರಿ ಒಂದ್ಸತಿ ಕ್ವಶನ್, ನೀವು ಓದ್ಬೇಕು ಒಂದ್ಸಲ, ಸುಮ್ಮನೆ ಮೊಬೈಲ್ ನೋಡಬಾರದು, ಓದ್ಬೇಕು. ಗ್ರಂಥಾಲಯ ಒಂದರಲ್ಲಿ 30% ಪುಸ್ತಕಗಳು ಇಂಗ್ಲಿಷ್ನಲ್ಲಿವೆ. ಓಕೆ, 30% ಇಂಗ್ಲಿಷಲ್ಲಿದೆ. 50% ಪುಸ್ತಕಗಳು ಹಿಂದಿಯಲ್ಲಿವೆ. ಅಂದ್ರೆ 50% ಹಿಂದಿಲಿದ್ದಾವೆ. ಉಳಿದ 500 ಇತರ ಭಾಷೆಗಳಲ್ಲಿವೆ. 500 ನನಗೆ ಈ ತರ ಪ್ರಶ್ನೆ ಬಂತು ಅಂದಿದ ತಕ್ಷಣನೇ ಈ ನಂಬರ್ನ ನಾನು ಸುತ್ತಾಕಬೇಕು. ಹಾಗಾದರೆ ಇಂಗ್ಲಿಷ್ನಲ್ಲಿರುವ ಪುಸ್ತಕಗಳು ಒಟ್ಟು ಸಂಖ್ಯೆ ಎಷ್ಟು? ಹಾಗಿದ್ರೆ ಇಂಗ್ಲಿಷಲ್ಲಿರುವಂತಹ ಒಟ್ಟು ಪುಸ್ತಕಗಳ ಸಂಖ್ಯೆ ಎಷ್ಟು? ಈಗ ಫಸ್ಟ್ ಬರೀರಿ. ಯಾವುದು? ಇಂಗ್ಲಿಷಲ್ಲಿ ಎಷ್ಟು ಪರ್ಸೆಂಟ್ ಇದೆ? 30%. 50% ಹಿಂದಿ. ಹಿಂದಿ ಎಷ್ಟು? 50%. ಅದರ್ ಲ್ಯಾಂಗ್ವೇಜಸ್ ಈಗ ಬರ್ಕೋಬೇಕು. ಈಗ 30, 50, 80 ಆಯ್ತು ಅಂದ್ರೆ ಪರ್ಸೆಂಟೇಜ್ ಅಂದ್ರೆ ಎಷ್ಟಕ್ಕೆ? 100ಕ್ಕೆ. ಹಾಗಿದ್ರೆ 50, 30, 80 ಅದರ್ ಲ್ಯಾಂಗ್ವೇಜಸ್ ಅಲ್ಲಿ ಇನ್ನು 20% ಇದಾವೆ. ಆಯ್ತಾ? ನಂಬರ್ ಈಕ್ವೇಟ್ ಮಾಡ್ಕೊಳ್ಳಿ. ಇಲ್ಲೇನ್ ನಂಬರ್ ಇದು? 500 ವಿದ್ಯಾರ್ಥಿಗಳು 500 ಪುಸ್ತಕಗಳು ಇತರ ಭಾಷೆಗಳಿಲ್ಲ, ಅದರ್ ಲ್ಯಾಂಗ್ವೇಜಸ್ ಅಲ್ಲಿ ಇದಾವೆ. ಅದರ್ ಲ್ಯಾಂಗ್ವೇಜಸ್ ಅಲ್ಲಿ ಇರುವ ಪರ್ಸೆಂಟೇಜ್ ಎಷ್ಟು? 20%. ಹಾಗಿದ್ರೆ ಈ 20% ನನಗೆ ಎಷ್ಟು? 500. ನೋಡ್ರಿ, ಅವ್ರು ಕೇಳಿರೋದು ಯಾವುದು? ಅವ್ರೇನಾದ್ರು ಟೋಟಲ್ ಆ ಲೈಬ್ರರಿಲಿ, ಆ ಗ್ರಂಥಾಲಯದಲ್ಲಿ ಎಷ್ಟು ಪುಸ್ತಕಗಳಿದ್ದು ಅಂತ ಕೇಳಿರಿ, ಏನ್ ಬರ್ಕತ್ತೀರ? ಹೇಳ್ಬೇಕು ಪಟ್ಟನಾಗೆ 100 ಬರ್ಕತ್ತೀರ. ಬಟ್ ಅವ್ರು ಕೇಳ್ತಿರೋದು ಏನನ್ನ? ಇಂಗ್ಲಿಷ್ ಭಾಷೆಲಿ ಎಷ್ಟಿದಾವೆ ಅಂತ. ಹಾಗಿದ್ರೆ ಇಂಗ್ಲಿಷ್ ಭಾಷೆಲಿ ಎಷ್ಟು ಪರ್ಸೆಂಟೇಜ್ ಇದಾವೆ? ಇಂಗ್ಲಿಷ್ ಭಾಷೆಲಿ 30% ಇದೆ. ದಟ್ಸ್ ಇಟ್. ಹಿಂಗ್ ಬರ್ಕೊಂಡಿದ ತಕ್ಷಣ ಏನ್ ಮಾಡ್ಬೇಕು? ಕ್ರಾಸ್ ಮಾಡಿ ಆಮೇಲೆ ಈ 30ನ ಇಲ್ಲಿ ಬರ್ಕೊಂಡ್ಬಿಟ್ಟಿರ. ಯಾವಾಗ್ಲೂ ಪರ್ಸೆಂಟೇಜ್ ಒಂದೇ ಸ್ಟ್ರೈಟ್ ಅಲ್ಲಿ ಇರ್ಬೇಕು, ಅಂದ್ರೆ ಒಂದೇ ಸೈಡ್ ಇರ್ಬೇಕು. 30 ಇಂಟು 500 ಡಿವೈಡೆಡ್ ಬೈ 20. 0 ಕ್ಯಾನ್ಸಲ್ಸ್, 2 1 2 25 25 3 75, 1 0 ಇದೆ. ಹಾಗಾಗಿ ಟೋಟಲ್ ಇಂಗ್ಲಿಷ್ ಭಾಷೆಲಿ 750 ಪುಸ್ತಕಗಳಿದಾವೆ. ಅವ್ನು ಹಿಂದಿ ಕೇಳಿರಿ, ಇಲ್ಲಿಗೆ 50 ಹಾಕಳ್ರಿ. ಒಟ್ಟು ಟೋಟಲ್ ಕೇಳಿರಿ 100 ಹಾಕಳ್ರಿ ಅಷ್ಟೇ. ಈಸಿ ಆಗ್ತಿದೆ ಅನ್ಕೊಂಡಿನ? ಓಕೆ, ನೋ ಚೂರು ಈಗ ಪರ್ಸೆಂಟೇಜ್ ಬೇಸಿಸ್ ಮೇಲೆ ಮಾರ್ಕ್ಸು ಅಂದ್ರೆ ಪಾಸ್ ಆಗೋದು, ಫೇಲ್ ಆಗೋದು, ಅದಕ್ಕೆ ಹೋಗೋಣ. ಪರ್ಸೆಂಟೇಜ್ ಬೇಸಿಸ್ ಮೇಲೆ ಸ್ಯಾಲರಿ ರಿಲೇಟೆಡು, ಬುಕ್ಸು, ಅಥವಾ ಏನು ಎಷ್ಟು ಉಳಿತಾಯ ಆಯಿತು, ಮಾರ್ಕ್ಸ್ ರಿಲೇಟೆಡ್ ನೋಡಿದ್ವಿ. ಎಲೆಕ್ಷನ್ ರಿಲೇಟೆಡ್ ಪರ್ಸೆಂಟೇಜ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಬರ್ತಾವೆ ನೆಕ್ಸ್ಟ್ ಎಲೆಕ್ಷನ್ಸ್ ಅಲ್ಲಿ. ಬಟ್ ಇದು ಟೈಪ್ 2 ಅಲ್ಲಿ ಸಬ್ ಟೈಪ್ 1 ಅಂತ ಬರ್ಕಡ್ರಿ. ಟೈಪ್ 2 ಪ್ರಾಬ್ಲಮ್ ಮಾಡ್ತಿರೋದು ನಾವು.
ಟೈಪ್ 2 ನಲ್ಲಿ ಏನ್ ಮಾಡ್ತೀವಿ ಹೇಳ್ರಿ, ಆ ನಂಬರ್ ಕೊಟ್ಟಿರ್ತಾನೆ, ಆ ನಂಬರ್ ಎಷ್ಟು ಪರ್ಸೆಂಟೇಜ್ ಅಂತ ಕಂಡಿಡ್ಕೋತೀವಿ. ಆ ನಂಬರ್ ಎಷ್ಟು ಪರ್ಸೆಂಟೇಜ್ ಅಂತ ಮಾಡಿದ್ವಿ ಅಂತ ಹೇಳಿದ್ರೆ ನಮಗೆ ಏನ್ ಕೇಳಿರ್ತಾರೆ ಅದು ಸಿಗುತ್ತೆ. ಬಟ್ ಎಲೆಕ್ಷನ್ಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂಚೂರು ಉಲ್ಟಾ ಆಗಿರುತ್ತೆ. ಇಲ್ಲಿ ನೋಡ್ಬೇಕು ಒಂದ್ಸಲ, ಇಲ್ಲಿ ನೋಡಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ ಕರೆಕ್ಟ್ ಆಗಿ, ಡೌಟ್ ಬರಲ್ಲ. ಇಲ್ಲಿ ನೋಡಿ, ಟೈಪ್ 2 ನಲ್ಲಿ ಸಬ್ ಟೈಪ್ 1, ಒಂದು ಚುನಾವಣೆಯಲ್ಲಿ ಕೇವಲ ಇಬ್ಬರು ಅಭ್ಯರ್ಥಿಗಳಿದ್ದರು. ಓಕೆ, ಒಂದು ಎಲೆಕ್ಷನ್ಸ್ ಅಲ್ಲಿ ಬರೀ ಇಬ್ರು ಇದ್ರಂತೆ. ಅಭ್ಯರ್ಥಿಗಳಲ್ಲಿ ಒಬ್ಬನು 40% ಮತಗಳನ್ನು ಪಡೆದು 500 ಮತಗಳಿಂದ ಸೋತನು. ಚಲಾವಣೆಯಾದ ಒಟ್ಟು ಮತಗಳ ಸಂಖ್ಯೆ ಎಷ್ಟು? ಅರ್ಥ ಆಯ್ತಾ? ಏನಿದೆ, ಒಂದು ಎಲೆಕ್ಷನ್ ಅಲ್ಲಿ ಇಬ್ಬರಿದ್ದಾರೆ, ಎಕ್ಸ್ ಮತ್ತೆ ವೈ ಅಂದ್ಕೋಬಹುದು. ಆ ಎಕ್ಸ್ ಮತ್ತೆ ವೈ ಅಲ್ಲಿ ಒಬ್ಬ 40% ಓಟ್ ತಗೊಂಡವನೆ, 40% ಓಟ್ ತಗೊಂಡ್ಬಿಟ್ಟು 500 ಓಟಿಂದ ಸೋತಿದ್ದಾನೆ. 500 ಓಟಿಂದ ಸೋತಿದ್ದಾನೆ. ಸರ್, ಅತಿ ಬುದ್ಧಿವಂತಿಕೆ ತೋರಿಸ್ಬಿಟ್ಟಿದ್ದು 40% ಅಂದ್ರೆ 60% 500 ಅಂತ ತಗೊಂಡ್ಬಿಟ್ಟಿರ. ಇಲ್ಲಿ ನೋಡ್ಬೇಕು, ಎಕ್ಸ್ ಮತ್ತೆ ವೈ ಇವರಿಬ್ರು ಕಂಟೆಸ್ಟ್ ಮಾಡ್ತಾರೆ ಎಲೆಕ್ಷನ್ಗೆ. ಎಕ್ಸ್ ಎಷ್ಟು ಓಟ್ ತಗೊಂಡವನೆ? 40% ಓಟ್ ತಗೊಂಡಿದ್ದಾನೆ ಅಂತ ಅನ್ಕೋತೀನಿ. ವೈ ಎಷ್ಟು ಓಟ್ ತಗೊಂಡಿದ್ದಾನೆ? 60% ಓಟ್ನ ತಗೊಂಡಿದ್ದಾನೆ. ಇಲ್ಲಿ ಆನ್ಸರ್ ಪರ್ಸೆಂಟ್ ಅಂದ್ರೆ ಟೋಟಲ್ 100 ಓಟ್ ಇದ್ದು ಅಂತ ಅನ್ಕೊಳ್ಳೋಣ. ಟೋಟಲ್ 100 ಓಟ್ ಇದ್ದು, 100 ಓಟಲ್ಲಿ ಎಕ್ಸ್ 40 ಓಟ್ ತಗೊಂಡು ವೈ 60 ನೋಟ್ ತಗೊಂಡಿದ್ದಾನೆ, 60 ಓಟ್ಗಳನ್ನ ತಗೊಂಡಿದ್ದಾನೆ ಅಂತ ಹೇಳಿದ್ರೆ, ಹಾಗಿದ್ರೆ ಎಕ್ಸ್ ಎಷ್ಟು ಓಟ್ ಇಂದ ಗೆದ್ದಿದ್ದಾನೆ? ಸರಿ, ಯಾಕೆ? ಇಲ್ಲಿ ನೋಡಿ, 500 ಮತಗಳಿಂದ ಸೋತನು ಅಂದ್ರೆ ಇಲ್ಲಿ ಕೊಟ್ಟಿರೋದೇನು, ಎಷ್ಟು ಓಟ್ಸ್ ಇಂದ ಸೋತಿದ್ದಾನೆ ಅಂತ ಕೊಟ್ಟಿದ್ದಾರೆ. ಅವ್ನು ಎಷ್ಟು ಓಟ್ ತಗೊಂಡಿದ್ದಾನೆ ಅಂತ ಕೊಟ್ಟಿಲ್ಲ, ಕನ್ಫ್ಯೂಷನ್ ಆಗ್ಬಾರ್ದು. ಇಲ್ಲಿ ಹೇಳ್ರಿ, ಇವನ್ 40 ಓಟ್ ತಗೊಂಡಿದ್ದಾನೆ, ಇನ್ನು 60 ಓಟ್ ತಗೊಂಡಿದ್ದಾನೆ. ಹಾಗಿದ್ರೆ ಎಷ್ಟು ಓಟ್ಗಳಿಂದ ಸೋತಿದ್ದಾನೆ? 20 ಓಟಿಂದ ಸೋತಿದ್ದಾನೆ, ಹೌದು ತಾನೆ? ಎಕ್ಸ್ 40 ತಗೊಂಡಿದ್ದಾನೆ, ವೈ 60 ಓಟ್ ತಗೊಂಡಿದ್ದಾನೆ. ಹಾಗಿದ್ರೆ ಎಷ್ಟು ಓಟಿಂದ ಸೋತಿದ್ದಾನೆ? 20 ಓಟಿಂದ ಸೋತಿದ್ದಾನೆ. 20 ಓಟ್ಸ್. ಎಸ್, ಲಾಸ್ಟ್ ದಿ ಎಲೆಕ್ಷನ್ ಬೈ 20 ಓಟ್ಸ್. ಪರ್ಸೆಂಟೇಜ್ ಹೇಳ್ತಿರೋದ್ರಿಂದ ಲೂಸಿಂಗ್ ಪರ್ಸೆಂಟೇಜ್ ಅಂದ್ರೆ ಎಷ್ಟು ಓಟಿಂದ ಸೋತ ಅಂತ ಹೇಳಿದ್ರೆ 20%. ಇವಾಗ ಹೇಳ್ಬೇಕು ನೀವು, ಈ 20% ತಾನೆ ಈ 500. ದಿಸ್ 20% ಇಟ್ ಸೆಲ್ಫ್ ಇಸ್ 500. ಗೊತ್ತಾಯ್ತು ಅನ್ಕೊಂಡಿನಿ. ಇದೇ ತರದ ಇನ್ನೊಂದು ಕ್ವೆಶನ್ ಇದೆ, ಮಾಡೋಣ. ಗೊತ್ತಾಗಿಲ್ಲ ಅಂದ್ರೆ ಈ 20% ಎಷ್ಟು? 500. ಅವ್ರು ಕೇಳಿರೋದೇನು ಇಲ್ಲಿ ನೋಡ್ಬೇಕು, ಒಟ್ಟು ಮತಗಳ ಸಂಖ್ಯೆ ಕೇಳಿದ್ದಾರೆ. ಇಲ್ಲಿ ಎಕ್ಸ್ ಎಷ್ಟು ತಗೊಂಡ ಅಂದ್ರೆ 40 ಬರ್ಕೋತೀರಾ, ವೈ ಎಷ್ಟು ಓಟ್ ತಗೊಂಡಿದ್ದಾನೆ ಅಂದ್ರೆ 60 ಬರ್ಕೋತೀರಾ. ಬಟ್ ಕೇಳ್ತಿರೋದೆಷ್ಟು? ಒಟ್ಟು ಟೋಟಲ್ ಮತಗಳು. ಟೋಟಲ್ ಮತಗಳು ಅಂದ್ರೆ ಎಷ್ಟು? 100. 100% ಎಷ್ಟು? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ 100 ಇಂಟು 500 ಡಿವೈಡೆಡ್ ಬೈ 20. ಈ 0 ಕ್ಯಾನ್ಸಲ್ ಆಗುತ್ತೆ. 2 1 2 25 25 1 25 2 0 ಇದೆ, 2 0. ಹಾಗಿದ್ರೆ 2500 ಮತಗಳು ಚಲಾವಣೆ ಆಗಿದ್ದು ಟೋಟಲ್ ಎಲೆಕ್ಷನ್ಸ್ ಅಲ್ಲಿ. 2500. ಇದೊಂದು ಸ್ವಲ್ಪ ಆಪ್ಷನ್ ಇದಾಗಿರ್ಬೋದು. ಎಷ್ಟಿದು? 2500 ವೋಟ್ಸ್. ಫೈನ್, ಜಸ್ಟ್ ಚೇಂಜ್ ಮಾಡಿ. ಓಕೆ, ಫೈನ್. ಗೋಯಿಂಗ್ ಟು ಸಿಮಿಲರ್ ಟೈಪ್ ಆಫ್ ಕ್ವಶನ್. ಅದೇ ತರ ಕ್ವಶನ್, ಏನ್ ಚೇಂಜಸ್ ಇಲ್ಲ. ನೀವು ಆನ್ಸರ್ ಮಾಡ್ಬೇಕು, ಬೇಗ ಬರ್ಕೊಂಡು ಟಕ್ಕ ನಂಗೆ ಆನ್ಸರ್ ಹೇಳಬೇಕು. ಇಷ್ಟೊತ್ತಿಗೆ ಬಂದಿರ್ಬೇಕು ನಿಮಗೆ ಆನ್ಸರು. ಎಕ್ಸಾಮ್ ಅಲ್ಲಿ ಇದು ನೋಡ್ಬೇಕು ಕ್ವಶನ್. ಈ ತರ ಕ್ವಶನ್ ನೋಡಿದ ತಕ್ಷಣನೇ ಯು ಶುಡ್ ಬಿ ಏಬಲ್ ಟು ಸಾಲ್ವ್. ಅಲ್ಲಿ ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬಾರ್ದು. ಟಿ-ಸ್ಯಾಟ್ ಒಳಗಡೆ, ಮೆಂಟಲ್ ಎಬಿಲಿಟಿ ಒಳಗಡೆ ಟಕ್ ಟಕ್ ನಂಗೆ ಆನ್ಸರ್ ಬಂತು ಅಂತ ಹೇಳಿದ್ರೆ 100% ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ಸ್ಗಳು ಕ್ಲಿಯರ್ ಆಗ್ತವೆ. ಒಂದು ಚುನಾವಣೆಯಲ್ಲಿ ಕೇವಲ ಇಬ್ಬರು ಅಭ್ಯರ್ಥಿಗಳಿದ್ರು, ಅಂದ್ರೆ ಇಬ್ಬರೇ ಇದ್ರು. ಅಭ್ಯರ್ಥಿಗಳಲ್ಲಿ ಒಬ್ಬನು 35% ಮತಗಳನ್ನು ಪಡೆದು 15,000 ಮತಗಳಿಂದ ಸೋತನು. ಅಂದ್ರೆ 35% ಓಟ್ ತಗೊಂಡು 15,000 ಓಟಿಂದ ಸೋತಿದನಂತೆ. ಹೇಳ್ಬೇಕೀಗ ಪಟ್ಟಣಗೆ. ಹಾಗಾದ್ರೆ ಜಯ ಗಳಿಸಿದ ಅಭ್ಯರ್ಥಿಗೆ ಬಿದ್ದ ಮತಗಳೆಷ್ಟು? ಇಲ್ಲಿ ಕೇಳಿರೋದು ಯಾವುದು? ಜಯ ಗಳಿಸಿದ ಅಭ್ಯರ್ಥಿಗೆ. ಟೋಟಲ್ ಎಷ್ಟು ಓಟ್ ಇದಾವೆ ಅಂತ ಕೇಳಿಲ್ಲ. ಟೋಟಲ್ ಎಷ್ಟು ಓಟ್ ಇದಾವೆ ಅಂತ ಕೇಳಿಲ್ಲ. ಏನ್ ಕೇಳಿದಾರೆ? ಗೆದ್ದವರಿಗೆ ಎಷ್ಟು ಓಟ್ ಬಿದ್ದಿದ್ದು ಅಂತ ಕೇಳಿದ್ದಾರೆ. ಎಗೇನ್ ಎ ಇದಾನೆ, ಬಿ ಇದಾನೆ. ನೀವ್ ಹೇಳ್ರಿ, ಈಗ ಸೋತೋನ್ ಯಾರು? ಏನೇ ಸೋತಿದ್ದಾನೆ. ಹಾಗಾಗಿ ಇವನ್ 35% ಓಟ್ ತೆಗ್ದಿದ್ದಾನೆ.
ಬಿ ಏನ್ ಮಾಡಿದಾನೆ, ಗೆದ್ದಿದ್ದಾನೆ ಅಂತ ಅನ್ಕೊಂಡ್ವಿ ಅಂತ ಹೇಳಿದ್ರೆ ಇವನ್ ಎಷ್ಟು ಪರ್ಸೆಂಟ್ ಓಟ್ ತೆಗ್ದಿದ್ದಾನೆ, 65% ಓಟ್ನ ತೆಗ್ದಿದ್ದಾನೆ. ಇವನ್ 35%, ಇವನ್ 65%. ಅಂದ್ರೆ ಇವನ್ 35 ಓಟು, ಇವನ್ 65 ಓಟು. ಹಾಗಿದ್ರೆ ಎಷ್ಟು ಓಟ್ ಇಂದ ಸೋತಿದ್ದಾನೆ ಅಂದ್ರೆ 30 ಓಟಿಂದ ಸೋತಿದ್ದಾನೆ. ಸಿನ್ಸ್ ಪರ್ಸೆಂಟೇಜ್ ಹೇಳ್ತಿರೋದ್ರಿಂದ ಪರ್ಸೆಂಟೇಜ್ ಬರುತ್ತೆ. ಇಲ್ಲಿ ಕ್ವೆಶನ್ ಅಲ್ಲಿ ಹೇಳಿದ್ದಾರೆ 15,000 ಮತಗಳಿಂದ ಸೋತಿದ್ದಾನೆ ಅಂತ ಕೊಟ್ಟಿದ್ದಾರೆ. ಎಷ್ಟು ಓಟಿಂದ ಸೋತಿರೋದು, 15,000 ಮತಗಳಿಂದ, 15,000 ಮತಗಳಿಂದ ಸೋತಿದ್ದಾನೆ. ಇಲ್ಲಿ ಪ್ರತಿಶತದಲ್ಲಿ ಬರೆದಾಗ ಎಷ್ಟು ಪರ್ಸೆಂಟೇಜ್ ಇಂದ ಸೋತಿದ್ದಾನೆ, 30% ಇಂದ ಸೋತಿದ್ದಾನೆ. ಹಾಗಿದ್ರೆ ಈ 30% ಎಷ್ಟಾಗಿರುತ್ತೆ, 15,000 ಆಗಿರುತ್ತೆ. ದಟ್ ಈಸ್ 15,000. ಹೇಳ್ಬೇಕೀಗ ಅವ್ರೇನಾದ್ರು ಒಟ್ಟು ಮತಗಳೆಷ್ಟು ಅಂದ್ರೆ 100 ಬರ್ಕತ್ತೀರಾ, ಸೋತಿರೋ ಎಷ್ಟು ಅಂದ್ರೆ 35 ಬರ್ಕತ್ತೀರಾ. ಕೇಳ್ತಿರೋದು ಯಾವುದು, ಜಯಗಳಿಸಿದ ಅಭ್ಯರ್ಥಿಗೆ ಬಿದ್ದ ಮತಗಳೆಷ್ಟು. ಜಯಗಳಿಸಿದ ಅಭ್ಯರ್ಥಿಗೆ ಎಷ್ಟು ಪ್ರತಿಶತ ಬಿದ್ದಿದಾವೆ ಅಂದ್ರೆ 65% ಬಿದ್ದಿದಾವೆ. ಕ್ವೆಶನ್ ಮಾರ್ಕ್. ಇಷ್ಟಾದ್ಮೇಲೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ. 65 into 15,000 ಡಿವೈಡೆಡ್ ಬೈ 30. ಈ 0 ಹೋಗುತ್ತೆ. 3 1 3 5 15, 2 0 ಇದೆ, 2 0. ಫಾಸ್ಟ್ ಆಗಿ ಮಲ್ಟಿಪ್ಲಿಕೇಶನ್ ಮಾಡೋದು ನೋಡ್ರಿ, ಇಲ್ಲಿ ಹೇಳ್ಕೊಡ್ತೀನಿ. ಇಲ್ಲಿ 500 ಬಿಟ್ಬಿಡ್ರಿ, ಬರೀ 5 ಅಂತ ಇಟ್ಕೊಳ್ರಿ. 65 6 5 30, 300, 5 5 25, 300 + 25 325, 325. ಎಷ್ಟು 0 ಇದೆ, ಇಲ್ಲಿ 2 0 ಇದೆ, 2 0 ಹಾಕಿ. ಅಂದ್ರೆ ಫಸ್ಟ್ 65ನ 60 ಮತ್ತೆ 5 ಅಂತ ಬರ್ಕೊಳ್ರಿ. 60 × 5 6 5 30, 300, 5 5 25, 300 + 25 325, ಲಾಸ್ಟಲ್ಲಿ 2 0 2 0. ಹಾಗಿದ್ರೆ 32,500 ಓಟ್ನ ತಗೊಂಡಿದ್ದಾನೆ ಯಾರು, ಜಯಗಳಿಸಿದ ಅಭ್ಯರ್ಥಿ. ಸರ್ ಅವ್ರೇನಾದ್ರು ಟೋಟಲ್ ಎಷ್ಟು ಓಟ್ಸ್ ಎಲೆಕ್ಷನ್ ಅಲ್ಲಿ ಆಗಿದ್ದು ಅಂದ್ರೆ ಇಲ್ಲಿ 100, ಸೋತವನಿಗೆ ಎಷ್ಟು ಆಗಿದ್ದು ಅಂದ್ರೆ ಇಲ್ಲಿ 35. ಗೋಯಿಂಗ್ ಟು ಒನ್ ಮೋರ್ ಕ್ವೆಶನ್. ಇಲ್ಲೊಂಚೂರು ಗಮನ ಹರಿಸ್ಬೇಕು. ಇದು ನಿಮ್ಮ UPSC 2022ರಲ್ಲಿ ಕೇಳಿರುವಂತಹ ಪ್ರಶ್ನೆ. UPSC 2022 ಕ್ವೆಶನ್. ಎಲ್ಲ ಆ ಥರ ಕ್ವೆಶನ್ಸ್ ಮಾಡ್ಕೊಂಡು ಹೋಗಿರ್ತೀವಿ. UPSC ಅಲ್ಲಿ ಏನಾಗುತ್ತೆ ಅಂದ್ರೆ ಸಿಲಿ ಮಿಸ್ಟೇಕ್ಸ್ ಮಾಡಿಸುತ್ತೆ. ಕನ್ಫ್ಯೂಷನ್ ಮಾಡ್ಕೋಬಾರ್ದು, ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಇಲ್ಲಿ. ಓಕೆ, ಇಲ್ಲಿ ನೋಡಿ, ಇಬ್ಬರು ಅಭ್ಯರ್ಥಿಗಳು X ಮತ್ತು Y ಚುನಾವಣೆಯಲ್ಲಿ ಸ್ಪರ್ಧಿಸಿದರು. ಓಕೆ, ಇಬ್ರು ಎಲೆಕ್ಷನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. 80% ಮತದಾರರು ತಮ್ಮ ಮತವನ್ನು ಚಲಾಯಿಸಿದ್ದಾರೆ. ಅಂದ್ರೆ ಇಬ್ರು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದ್ದಾರೆ. ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದಾಗ ವೋಟ್ ಹಾಕ್ಬೇಕಾದ್ರೆ ಪೂರ್ತಿ 100% ವೋಟ್ ಆಗಿಲ್ಲ. ವೋಟ್ ಆಗಿರೋದು ಎಷ್ಟು, 80% ಅಷ್ಟೇ ವೋಟ್ ಆಗಿರೋದು. 100ರಲ್ಲಿ 80% ವೋಟ್ ಆಗಿದೆ. ಅರ್ಥ ಆಯ್ತು ಅನ್ಕೊಂಡಿನಿ. ವೆರಿ ಗುಡ್. ಮತ್ತು ಯಾವುದೇ ಹಸಿಂದು ಮತಗಳಿಲ್ಲ. ಹಸಿಂದು ಅಂತ ಹೇಳಿದ್ರೆ ಹಸಿಂದಲ್ಲ, ಕೌದಲ್ಲ. ಹಸಿಂದು ಮೀನ್ಸ್ ನೋಟಾ. ನನ್ ಆಫ್ ದಿ ಅಬೋ ಆಪ್ಷನ್ ಆಯ್ಕೆ ಇರಲಿಲ್ಲ. X ಚಲಾವಣೆಯಾದ ಮತಗಳಲ್ಲಿ 56% ಗಳಿಸಿದರು. X ಎಷ್ಟು ಪರ್ಸೆಂಟೇಜ್ ತೆಗ್ದಿದ್ದಾನೆ, 56% ಮತಗಳನ್ನ ತೆಗ್ದಿದ್ದಾನೆ. ಮತ್ತು 1440 ಮತಗಳಿಂದ ಗೆದ್ದವನು. Xಗೆ ಎಷ್ಟು ವೋಟ್ ಬಿದ್ದಿದೆ, 56% ಬಿದ್ದಿದೆ. 56% ಬಿದ್ದಿದ್ರಿಂದ ಅವನು 1440 ಮತಗಳಿಂದ ಏನಾಗಿದ್ದಾನೆ, ಗೆದ್ದಿದ್ದಾನೆ. ಹಾಗಾದರೆ ಮತದಾರರ ಪಟ್ಟಿಯಲ್ಲಿದ್ದ ಒಟ್ಟು ಮತದಾರರ ಸಂಖ್ಯೆ ಎಷ್ಟು ಜನ ವೋಟ್ ಹಾಕಿರು ಅಂತ ಕೇಳಿಲ್ಲ. ಸ್ಟಾರ್ಟಿಂಗ್ ಎಷ್ಟು ಜನ ಇದ್ರಲ್ಲ ಯಾವ್ದ್ರಲ್ಲಿ, ವೋಟರ್ಸ್ ಲಿಸ್ಟ್ ಅಲ್ಲಿ, ಆ ವೋಟರ್ಸ್ ಲಿಸ್ಟ್ ಅಲ್ಲಿ ಎಷ್ಟು ಜನ ಇದ್ರು ಅಂತ ಕೇಳಿದ್ದಾರೆ. ಸೊ ಯಾರ್ಯಾರು, X ಮತ್ತೆ Y. Xಗೆ ಚಲಾವಣೆ ಆಗಿರೋದ್ರಲ್ಲಿ 56% ತೆಗ್ದಿದ್ದಾನೆ ಇವನು. ಇನ್ನು ಉಳಿದಿದ್ದೆಷ್ಟು, 44%. ಸರ್ ಇಲ್ಲಿ ಕನ್ಫ್ಯೂಷನ್ ಆಗ್ತಾರೆ ಹುಡುಗರು. ನನಗೆ ಸಾಕಷ್ಟು ಬಾರಿ ಅವ್ರು ಕೇಳುವಂತಹ ಡೌಟ್ ಏನು ಅಂದ್ರೆ, ಇಲ್ಲಿ 44 ಇದೆಯಲ್ಲ ಸರ್, 44 ಅಲ್ಲ 80% ಮಾತ್ರ ಇರೋದ್ರಿಂದ ನಾವಿನ್ನ ಎಷ್ಟು ಹಾಕಬೇಕು, 24 ಹಾಕಬೇಕು ಅಂತ. ನೋ, 100% ಅಲ್ಲಿ 80% ವೋಟ್ ಆಗಿದೆ. ವೋಟಿಂಗ್ ಕೌಂಟ್ ಮಾಡ್ಬೇಕಾದ್ರೆ ಎಗೇನ್ ಈ 100% 80 ಅಂತ ಕನ್ಸಿಡರ್ ಆಗುತ್ತೆ. ಅರ್ಥ ಆಯ್ತು ಅನ್ಕೊಂಡಿನ. ಒಂದ್ ಸ್ವಲ್ಪ ಗಮನ ಇಟ್ಟು ಕೇಳ್ಬೇಕು, ಕನ್ಫ್ಯೂಷನ್ ಮಾಡ್ಕೋಬಾರ್ದು. 44%.
ಇಲ್ಲಿ ಕೊಟ್ಟಿರೋದೇನು 1440 ಗೆದ್ದ ಅಂತರ. ಹಾಗಿದ್ರೆ ಇಲ್ಲಿ ಗೆದ್ದ ಅಂತರ ಎಷ್ಟಿದೆ? 12% ಇದೆ. ಸೊ 56 ಅಂತ ಹೇಳಿದ್ರೆ 12%. ಈ 12% ಎಷ್ಟಾಗುತ್ತೆ? 1440 ಆಗುತ್ತೆ. ನಮಗೆ ಬೇಕಾಗಿರೋದೆಷ್ಟು? ಟೋಟಲ್ 100% ಬೇಕೋ? ಯಾಕೆ? ಟೋಟಲ್ ಎಷ್ಟು ವೋಟ್ ಆಗಿದ್ದಾವೆ ಅಂತ ಮಲ್ಟಿಪ್ಲಿಕೇಶನ್ ಮಾಡಿದಾಗ 100 ಇಂಟು 1440 ಡಿವೈಡೆಡ್ ಬೈ 12 ಆಗುತ್ತೆ. 12 ಬಂದ್ಲಿ 12 12ಲಿ 10 ಆಗಿದ್ರೆ 12,000. ಮೆಜಾರಿಟಿ ಏನ್ ಮಾಡ್ತಾರೆ ಗೊತ್ತಾ? ಇಲ್ಲಿ ನೋಡ್ರಿ 12,000 ಹಾಕ್ಬಿಡ್ತಾರೆ. 12,000 ಅಲ್ಲ, ಯಾಕೆ ಹೇಳಿ? 12,000 ವೋಟ್ ಆಗಿದಾವೆ. ಬಟ್ ಅಲ್ಲಿ ಕೇಳಿರೋದೇನು? ಟೋಟಲ್ ವೋಟರ್ ಲಿಸ್ಟ್ ಅಲ್ಲಿ ಎಷ್ಟಿದ್ದು ಅಂತ. ಹಾಗಿದ್ರೆ ಈ 12,000 ಏನಾಗಿರುತ್ತೆ ಅಂದ್ರೆ ಈ 80% 12,000 ಆಗಿರುತ್ತೆ. ಹಾಗಿದ್ರೆ ನಮಗೆ ಟೋಟಲ್ 100% ಬೇಕು. 100% ಎಷ್ಟು? 100 ಇಂಟು 12,000 ಡಿವೈಡೆಡ್ ಬೈ 80. 10 ಕ್ಯಾನ್ಸಲ್ ಆಗುತ್ತೆ. 8 1ಲಿ 8 1ಲಿ 8 40, 8 5ಲಿ 150. ಹಾಗಿದ್ರೆ 150 ಇಂಟು 100 ಎಷ್ಟಾಗುತ್ತೆ? ಟೋಟಲ್ 15,000 ಆಗುತ್ತೆ. ಹಾಗಿದ್ರೆ ಇದ್ದಿದ್ದೆಷ್ಟು ಅಂದ್ರೆ 15,000. ಕನ್ಫ್ಯೂಷನ್ ಮಾಡ್ಕೋಬಾರ್ದು. UPSC ಕ್ವಶನ್ ಅಲ್ಲ, ಸ್ವಲ್ಪ UPSC ಟ್ರ್ಯಾಪ್ ಮಾಡಕ್ ನೋಡುತ್ತೆ. ಒಂದ್ಸತಿ ನೀಟಾಗಿ ಪಾಸ್